ಹಾಯ್ ಎಲ್ರಿಗೂ ನಮಸ್ಕಾರ. ನೀಲಿಪಡೆಯ ಇನ್ನೊಂದು ಎಪಿಸೋಡ್ಗೆ ಎಲ್ರಿಗೂ ಸ್ವಾಗತ. ಸೊ ನಮ್ಮೊಂದಿಗೆ ಇವತ್ತು ಮಂಜು ಮತ್ತೆ ಯಶ್ ಜಾಯ್ನ್ ಆಗಿದ್ದಾರೆ. ಹಾಯ್ ಬಾಯ್ಸ್, ಹೆಂಗಿದೆ ನಮಸ್ಕಾರ ಜೋಶು? ಪ್ರವೀಣ್. ಜೋಶ್ ಇದೆ, ಜೋಶು ಎರಡು ಕಡೆಯಿಂದ ಹೊಡಿತಿದಾರಲ್ವಾ, ಸೊ ಜೋಶ್ ಇದೆ, ಜಾಸ್ತಿನೇ ಇದೆ. ನಿಮ್ಗೂ ಸ್ವಾಗತ ಪ್ರವೀಣ್. ಆಫ್ಟರ್ ಎ ಗ್ಯಾಪ್ ಮತ್ತೆ ಥ್ಯಾಂಕ್ ಯು. ನೀಲಿಪಡೆ ಹತ್ರ ವೆಲ್ಕಮ್ ಬ್ಯಾಕ್. ಆದ್ವಿ, ಐ ಥಿಂಕ್ ಅಲ್ಲ, ಎಕ್ಸಿಟ್ ಆದ್ವಿ. ಅದ್ರ ಬಗ್ಗೆ ಬರೋಣ ಅಂದ್ರೆ, ಎರಡನೇ ಗೇಮ್ ಸೂಪರ್ ಕಪ್ ಅಲ್ಲೂ ಕೂಡ ಒಳ್ಳೆ ಟೀಮ್ ಮೇಲೆ ಇತ್ತು. ನಮ್ ಗ್ರೂಪ್ ಇವಾಗ ಜಸ್ಟ್ ಇಂಡಿಯಾ ಸಿಚುವೇಶನ್ ಯಾವ ತರ ಇದೆಯೋ ಗ್ರೂಪ್, BFC ಅದೇ ತರ ಸಿಚುವೇಶನ್ ಇತ್ತು. ಎರಡು ಟಾಪ್ ಟೀಮ್, ಇವಾಗ ಪ್ರೆಸೆಂಟ್ಲಿ ಟಾಪ್ ಟೀಮ್ ಇರುವಂತ ಎರಡು ಟೀಮ್ ಇತ್ತು. ಒಡಿಶಾ ಮ್ಯಾಗು 1-0 ಸೋತ್ವಿ, FC ಗೋವಾ ಮ್ಯಾಗು 1-0 ಸೋತ್ವಿ. ಸೊ ಎಸ್, ನಾನ್ ನಿಮಗ್ ಬರ್ತೀನಿ. ಇದು ಒಡಿಶಾ ಗೇಮ್ ಆದ್ಮೇಲೆ ನಾವು ಒಂದ್ ಸ್ವಲ್ಪ ಹೋಪ್ಫುಲ್ ಇದ್ವಿ, FC ಗೋವಾಕ್ಕೆ ಏನೋ ಮಾಡ್ತೀವಿ ಡೆಂಟ್ ಅಂತ. ಬಟ್ ನೀವ್ ಹೇಳಿದ್ರಿ, ನಿಮ್ ಪ್ರೊಡಿಕ್ಷನ್ ಸರಿ ಹೋಯ್ತು. ಏನ್ ಅನ್ಸ್ತಾ ಗೇಮ್ ನೋಡಿ? ಅನಿಸ್ತು ಏನ್ ಪಾಸಿಟಿವ್ಸ್ ಅಥವಾ ಏನ್ ಇಷ್ಟ ಆಗ್ಲಿಲ್ಲ ಅಂತ? ಹೌ ವಾಸ್ ದ ಗೇಮ್? ಯಾವ ತರ ಇತ್ತು? ಏನ್ ಅನ್ಸ್ತು? ಬಂದ್ರೆ ಹೆಡ್ಲೆಸ್ ಚಿಕನ್ ಆಗಿ ಓಡ್ತಿದ್ವಿ. ಎಗೇನ್ ನಮ್ಗೆ ಇಂಪಾರ್ಟೆನ್ಸ್ ಆಫ್ ಕೆಸಿಯಾ ಮಿಸ್ ತೋರಿಸ್ತಿದೆ. ಅವ್ರು ಕೆಸಿಯಾ ಇಲ್ಲ ಅಂದ್ರೆ ನಾವೇನು ಇಲ್ಲ ಅಂತ ಈ ಗೇಮ್ ಅಲ್ಲಿ ತೋರಿಸ್ತಿದೆ. ಯಾವ ಹಾವಿ ಬಂದ್ರು ಏನೋ ಮಾಡಕ್ ಆಗಲ್ಲ. ನಮಗ್ ಬೇಕಾಗಿರೋದು ಕೆಸಿಯಾ ಒಬ್ನೇ. ಅವನು ಇದ್ರೆ ನಮ್ಗೆ ಗೇಮ್ ನ ಕಂಟ್ರೋಲ್ ಮಾಡೋದು ಅವನೇ. ಈಸ್ ಲೈಕ್ ಪ್ರೈಮ್ ಡಿಮಾಸ್ ನಮ್ಗೆ. ಹೇಳಲೇಬೇಕಂದ್ರೆ ಆಮೇಲೆ ಫಸ್ಟ್ ಹಾಫ್ ಪರ್ಫಾರ್ಮೆನ್ಸ್ ವಾಸ್ ಪ್ಯಾಥೆಟಿಕ್ ಪರ್ಫಾರ್ಮೆನ್ಸ್. ಅವ್ರ ಕಡೆಯಿಂದ ಬರೀ ಅಟ್ಯಾಕೇ ಬರ್ತಿತ್ತು. ನಾವು ಅದನ್ನ ಸಕ್ಸಸ್ಫುಲ್ ಆಗಿ ಡಿಫೆಂಡ್ ಮಾಡಿದ್ವಿ ಫಸ್ಟ್ ಹಾಫ್ ಅಲ್ಲಿ. ಈವನ್ ಹೋಲ್ 90 ಮಿನಿಟ್ಸ್ ಕೂಡ ನಾವು ಚೆನ್ನಾಗಿ ಅವ್ರ ಡಿಫೆಂಡ್ ಮಾಡಿದ್ವಿ. ಸೆಕೆಂಡ್ ಹಾಫ್ ಅಲ್ಲಿ ನಾವು ಕಾಮ್ ಅಂಡ್ ಕಂಪೋಸ್ ಆಗಿ ಬಾಲ್ ನ ಪಾಸ್ ಮಾಡ್ಕೊಂಡು ಹೋಲ್ಡ್ ಮಾಡಿ ಅಟ್ಲೀಸ್ಟ್ ಅಟ್ಯಾಕ್ಗೆ ಕೊಡ್ತಿದ್ವಿ ಬಾಲ್ನ. ಇದ್ರಲ್ಲಿ ಪಾಸಿಟಿವ್ಸ್ ಅಂದ್ರೆ ಅದೇ 90 ಮಿನಿಟ್ಸ್ ವರ್ಗು ನಾವು ಅವ್ರನ್ನ ಸುಮ್ನೆ ಇಡ್ಸಿ ಲಾಸ್ಟ್ ಅಲ್ಲಿ ಗೋಲ್ ಹೊಡಿಸ್ಕೊಂಡಿದ್ದೆ ಪಾಸಿಟಿವ್. ಅದು ಬ್ಯಾಡ್ ಲಕ್. ಅದು ಹೋಪ್ಫುಲಿ ನಾನು ಡ್ರಾ ಆಗುತ್ತೆ ಅಂತಾನೆ ಅನ್ಕೊಂಡಿದ್ದೆ. ಯಾಕೆಂದ್ರೆ ನಾವು ಆಡ್ತಿರೋದು ಫ್ರಂಟ್ 3 ನಲ್ಲಿ ಇಂಡಿಯನ್ ಸ್ಟ್ರೈಕರ್ಸ್, ಇಂಡಿಯನ್ ಫಾರ್ವರ್ಡ್ಸ್. ಬಿಕಾಸ್ ಯಾಕೆಂದ್ರೆ ರ್ಯಾನ್ ಕಾರ್ಡ್ ಸಿಕ್ಕಿತ್ತು, ಸಸ್ಪೆನ್ಷನ್ ಆಗಿದ್ದ. ಸೊ ಅದ್ ಬಿಟ್ರೆ ಯಾರು ಇಲ್ಲ ಫ್ರಂಟ್ ಅಲ್ಲಿ ಆಡಕ್, ಅಟ್ಯಾಕರ್ ಅಂತಾನೆ ಇಲ್ಲ. ಇನ್ನ ಈ ಕ್ಲಬ್ ಅದನ್ನ ಅಟ್ಯಾಕರ್ಸ್ ನಮ್ಗೆ ಮೈನ್ ರಿಪ್ಲೇಸ್ಮೆಂಟ್ ಅಂತ ತಗೊಂಡಿಲ್ವೋ ಏನೋ ಗೊತ್ತಿಲ್ಲ. ನಾವು ಏನ್ ಮಾಡ್ತಿದೀವಿ ಅಂತ ಅವ್ರಿಗೂ ಗೊತ್ತಿಲ್ಲ, ನಮ್ಗೂ ಗೊತ್ತಿಲ್ಲ. ಸುಮ್ನೆ ಸೂಪರ್ ಕಪ್ ಹೆಸರಲ್ಲಿ ಬಂದು ಆಡ್ತಿದೀವಿ. ಪಾಸಿಟಿವ್ಸ್ ಅಂತ ತಗೊಂಡ್ರೆ ನೀವು ನಮ್ಮ ಅಕಾಡೆಮಿಕ್ ಪ್ಲೇಯರ್ಸ್ ತುಂಬಾ ಜನ ಇದ್ರಲ್ಲಿ ಪರ್ಫಾರ್ಮ್ ಮಾಡಿ ಬಂದು ಡೆಬ್ಯೂಟ್ ಕೂಡ ಮಾಡಿದ್ರು. ಲೈಕ್ ಇವಾಗ ನೀವು ಶ್ರೇಯಸ್ ಕಟ್ಕಾರ್ ತಗೊಂಡ್ರೆ, ಅವರು ಸಾಕರ್ ಸ್ಕೂಲ್ ಇಂದ ಇದ್ದವರು, ಇವಾಗ ಡೆಬ್ಯೂಟ್ ಮಾಡಿ ಆಡಿದ್ರು. ಶ್ರೇಯಸ್ ಆಗ್ಲಿ, ಇಲ್ಲ ಅಂದ್ರೆ ಆಶೀಶ್ ಜಾ ಆಗ್ಲಿ, ಲೈಕ್ ಶಿವಾಲ್ಡೋನ ನಾವು ಫಸ್ಟ್ ಟೈಮ್ ಫಾರ್ವರ್ಡ್ ಅಲ್ಲಿ ನೋಡಿದ್ವಿ ಆಸ್ ಅ ರೈಟ್ ವಿಂಗ್ ಅಲ್ಲಿ. ತುಂಬಾ ಇಂಪ್ರೆಸಿವ್ ಅನ್ನಿಸ್ತು ನನ್ಗೆ. ಅವ್ರ ಕ್ರಾಸಸ್ ಆಗಿರ್ಬೋದು, ಇಲ್ಲಾಂದ್ರೆ ಶಾರ್ಟ್ಸ್ ಆನ್ ಟಾರ್ಗೆಟ್ ಹೊಡಿತು. ಶಿವಾಲ್ಡೋ ಬಂದ್ಮೇಲೆ ಒಂದು ಡಿಫ್ರೆಂಟ್ ಎನರ್ಜಿ ಕಾಣಿಸ್ತು ನಂಗೆ ಇದ್ರಲ್ಲಿ ಅಟ್ಯಾಕ್ ಅಲ್ಲಿ, ಟು ಬಿ ಆನೆಸ್ಟ್. ನೆಗೆಟಿವ್ಸ್ ಬಂದ್ರೆ ಸ್ಲಾವ್ಕೋನ ಲೆಫ್ಟ್ ಬ್ಯಾಕ್ ಅಲ್ಲಿ ಆಡಿಸ್ತಿರೋದೇ ನಂಗೆ ನೆಗೆಟಿವ್ ಕಾಣಿಸ್ತಿರೋದು. ಸ್ಲಾವ್ಕೋ ಲೆಫ್ಟ್ ಬ್ಯಾಕ್ ಅಲ್ಲಿ ಆಡ್ತಿದ್ದಾರೆ. ನೀವು ಏನೇ ನೋಡಿದ್ರು ಆ ಕಡೆಯಿಂದ ಪಾಸಸ್ಸೇ ಬರ್ತಿಲ್ಲ. ಇನ್ನ ಬಿಗ್ಗೆಸ್ಟ್ ಬ್ಲಂಡರ್ ನಾನು ಇದುವರೆಗೂ BFC ನೋಡ್ತಿರೋದನ್ನೇ ಹಲಿಚರಣ್ ನಾಜ್ರಿನ್ ಸ್ಟಾರ್ಟ್ ಮಾಡ್ತಿರೋದು. ಆ ವಯ್ಯನ್ ಹತ್ರ ಏನಿದೆ ಅಂತ ಸ್ಟಾರ್ಟ್ ಮಾಡ್ತಿದ್ದಾರೆ, ದೇವರಾಣೆಗೂ ಗೊತ್ತಿಲ್ಲ ನನ್ಗೆ. ಒಂದ್ ಸ್ಟ್ರೈಕ್ ಹೊಡಿಯಲ್ಲ, ಹೊಡೆದ್ರೆ ಎಲ್ಲೆಲ್ಲೋ ಈಚೆ ಹೊಡಿತಾನೆ, ರಾಕೆಟ್ ಹೊಡಿತಾನೆ. ಕ್ರಾಸಿಂಗ್ ಅಬಿಲಿಟಿ ಇಲ್ಲ, ಪೇಸ್ ಇಲ್ಲ. ಈ ಕ್ಲಬ್ ಕೋಚಸ್ ಅಲ್ಲಿ ಏನ್ ಕಾಣಿಸ್ತಿದೆ ಅವನಿಗೆ ಸ್ಟಾರ್ಟ್ ಮಾಡಕ್ಕೆ ಅಂತ ನನಗೆ ಗೊತ್ತೇ ಆಗ್ತಿಲ್ಲ. ಮೇ ಬಿ ಲ್ಯಾಕ್ ಆಫ್ ಪ್ಲೇಯರ್ಸ್ ಅಂತ ಹೇಳಿದ್ರು ಅಕ್ಸೆಪ್ಟ್ ಮಾಡ್ಲೇಬೇಕು. ಇಲ್ಲ ಬೇರೆ ಪ್ಲೇಯರ್ಸ್ ಶಿವಾನ ನಾವು ಲೆಫ್ಟ್ ಅಲ್ಲಿ ಯೂಸ್ ಮಾಡಿ ಸೆಂಟರ್ ಅಲ್ಲಿ ಆಶೀಶ್ ಆಡಿಸ್ಬೋದಾಗಿತ್ತ ಅಂತ ಒಂದು ಡೌಟ್ ಇತ್ತು. ಸೊ ಇದೆಲ್ಲ FC ಗೋವಾ ಗೇಮ್ ನ ಸಮರೈಸ್ ಮಾಡುತ್ತೆ. ಅಲ್ಲ, ಬ್ಯಾಕ್ 3 ಅಲ್ಲ ನಾವು ಆಡ್ತಿರೋದು, ಲೆಫ್ಟ್ ಬ್ಯಾಕ್ ಅಲ್ಲ ಅವರು. ನಾವು ಆಡ್ತಿರೋದು 4-4-2. ಇಲ್ಲ ಇಲ್ಲ 4-2-3-1. ಇಲ್ಲ 3-4-3-5 ಆಡ್ತೀವಿ ಒಂದ್ ಸಾರಿ. ಇವನಿಗೆ ಯಾರಿಗೆ ರೋಷನ್ಗೆ ಹೆಚ್ಚು ಕಮ್ಮಿ ಫ್ರೀ ರೋಲ್ ಇದೆ ಅಲ್ಲಿ.
ರೈಟ್ ಅಲ್ಲಿ ಇದ್ದಾನೆ, ಬಟ್ ತುಂಬಾ ಕಟ್ ಮಾಡ್ತಿದ್ದಾನೆ, ಒಳಗಡೆ ಬರ್ತಿದ್ದಾನೆ. ರೋಷನ್ ತುಂಬಾ ಚೆನ್ನಾಗಿ ಆಡಿದ್ರು ನನ್ನ ಪ್ರಕಾರ, ನನಗೆ ತುಂಬಾ ಇಷ್ಟ ಆಯ್ತು ರೋಷನ್ ಆಡಿದ್ದು. ರೋಷನ್ ಚೆನ್ನಾಗಿ ಆಡಿದ್ರು. ಇದು 3 at the back ಅಲ್ಲ, ಇವ್ರಿದ್ದಾರೆ ಯಾರು, ಶಂಕರ್ ಇದ್ದಾರೆ, ಶಂಕರ್ ಮತ್ತೆ ಸ್ಲವೋಕೋ, ಲೆಗ್ಸ್, ಮೂರು ಸೆಂಟರ್ ಬ್ಯಾಕ್ಸ್ ಆಡ್ತಿದ್ದಾರೆ. ಐ ಥಿಂಕ್ ರೋಷನ್ ಡ್ರಾಪ್ ಬ್ಯಾಕ್ ಮಾಡ್ತಾನೆ, ಇಲ್ಲ ಅಂತ ಅಲ್ಲ, ಇದ್ದಾಗ ಡಿಫೆನ್ಸಿವ್ಲಿ. ಬಟ್ ಅದೇ ಜರಗೋಜಾ ಈಗ ಈಸ್ ಗೋಯಿಂಗ್ ಫಾರ್ 3 at the back, ಅಂದ್ರೆ ಸ್ಟ್ಯಾಂಡರ್ಡೈಸ್ 3 at the back. ಮುಂಚೆ ತರ 5 at the back ತರ ಆಡಲ್ಲ ಇವಾಗ. 3 at the back ಇಟ್ಕೊಂಡು ಡಿಫೆನ್ಸ್ ಮಿಡ್ ಫೀಲ್ಡ್ಸ್ ನ ಜಾಸ್ತಿ ಆಡ್ತಾರೆ ಇವಾಗ. ಔಟ್ಸೈಡ್ ಇಂಡಿಯಾ ನೋಡಿದ್ರು, ಪೆಪ್ ಅಥವಾ ಯಾರೇ ನೋಡಿದ್ರು 3 at the back, 5 at the back, ಸಾರಿ ಪೆಪ್ ಅಲ್ಲ, ಬೇರೆ ಯಾರು ನೋಡಿದ್ರು 5 at the back ಅವಾಗ ಆಡ್ತಿದ್ರಲ್ಲ. ಇಬ್ರು ಫುಲ್ ಬ್ಯಾಕ್ಸ್ ನ ಇಟ್ಕೊಂಡು ಆಮೇಲೆ 3 ಸೆಂಟರ್, ಆತರ ಆಡಲ್ಲ ಇವಾಗ ಯಾರು. ಅದು ಮೊನ್ನೆ 420 ಗ್ರಾಮ್ಸ್ ಅಲ್ಲೂ ಇವ್ರು ಹೇಳ್ತಿದ್ರು ಅರ್ಜುನ್, ಮೋಸ್ಟ್ ಪ್ರಾಬಬ್ಲಿ ಆ ಫಾರ್ಮೇಶನ್ ಹೊರಟೋಗಿದೆ, ಅದು ಇಲ್ಲ ಅನ್ನೋ ತರ. ಸೊ ಅದು ಆಗದೇ ತರ ಇರುತ್ತೆ. 3 ಇರ್ತಾರೆ, ಮೂರು ಸೆಂಟರ್ ಬ್ಯಾಕ್ಸ್ ಇರ್ತಾರೆ. ಒಂದ್ಸರಿ ಪೆಪ್ ಟ್ರೈ ಮಾಡಿದ್ರು ನೋಡಿ ಇದನ್ನ, 3 ಸೆಂಟರ್ ಬ್ಯಾಕ್ ತಗೊಂಡು ಆಮೇಲೆ ಡಿಫೆನ್ಸಿವ್ ಮಿಡ್ ಫೀಲ್ಡರ್ ಸೆಂಟರ್ ಬ್ಯಾಕ್ ಆಗಿ ಆಡಿಸಿ 4 ಜನ ಸೆಂಟರ್ ಬ್ಯಾಕ್ ಮತ್ತೆ ಒಬ್ಬ ಮಿಡ್ ಫೀಲ್ಡ್ ಅಲ್ಲಿ ಒಬ್ಬ ಫುಲ್ ಬ್ಯಾಕ್ ಅಲ್ಲಿ ಆಡಿಸಿ ಫಾರ್ವರ್ಡ್ಸ್ ಆಡ್ಸೋ ತರ. ಸೊ ಐ ಥಿಂಕ್ ಜರಾಗೋಸನ್ ಅದೇ ಟ್ರೈ ಮಾಡ್ತಿದ್ದಾರೆ ವಿತ್ ರೋಷನ್ ಕ್ವಾಲಿಟಿ ಯೂಸ್ ಮಾಡ್ಕೊಳಕ್ಕೆ. ಅದನ್ನ ಐ ಥಿಂಕ್ ಎಕ್ಸ್ಪ್ಲೋರ್ ಮಾಡ್ಬೋದು ರೋಷನ್ ಆ ಪಾಸಿಬಿಲಿಟಿಯಲ್ಲಿ. ರೋಷನ್ ಫ್ರೀ ರೋಲ್ ಕೊಟ್ಟಾಗ ಚೆನ್ನಾಗಿ ಓಡ್ತಿದಾರಲ್ಲ, ಚೆನ್ನಾಗಿ ಒಳಗಡೆ ಬರ್ತಿದ್ದಾರೆ ರೋಷನ್. ಈಗೇನ್ ತುಂಬಾ ಚೆನ್ನಾಗಿ ಆಡಿದ್ರೆ, ತುಂಬಾ ಬ್ಲಾಕ್ಸು ಮಾಡಿದ್ರು, ಡ್ರಾಪ್ ಬ್ಯಾಕ್ ಮಾಡಿ ತುಂಬಾ ಚೆನ್ನಾಗಿ ಆಡಿದ್ರು ರೋಷನ್. ಆಶೀಶ್ ಜಾಗ್ ಒಳ್ಳೆ ಚಾನ್ಸ್ ಇತ್ತು ಅದು ಡಿಂಕ್ ಮಾಡ್ಲಿಕ್ಕೆ, ಅದನ್ನ ಟ್ರೈ ಮಾಡಿದ್ರು, ಹೊರಗಡೆ ಹೋಯ್ತು. ಐ ಥಿಂಕ್ ಆ ಪರ್ಟಿಕ್ಯುಲರ್ ಮೂಮೆಂಟ್ ತುಂಬಾ, ಐ ಥಿಂಕ್ ಅದನ್ನ ಕನ್ವರ್ಟ್ ಮಾಡ್ಬೇಕಿತ್ತು. ಮತ್ತೆ ಶಿವಾಲ್ಡೋಗೂ ಒಂದ್ ಚಾನ್ಸ್ ಇತ್ತು, ಅದಾದ್ಮೇಲೆ ಇನ್ನೊಂದು ಚಾನ್ಸ್ ಇತ್ತು ಯಾರಿಗೆ, ಐ ಥಿಂಕ್ ಫನಾಯ್ಗೋ ಯಾರಿಗೂ ಮಿಡ್ ಫೀಲ್ಡ್ ಇಂದ ರನ್ ಮಾಡಿದ್ರು ಫನಾಯ್ಗೆ, ಅದು ಕೂಡ ಒಳ್ಳೆ ಚಾನ್ಸ್ ಇತ್ತು. ನೋಡಿ ಶಿವಾಲ್ಡೋ, ಫನಾಯ್, ರೋಷನ್, ಆಶೀಶ್ ಜಾ, ಶ್ರೇಯಸ್ ಕೂಡ ಬಂದು ಪರವಾಗಿಲ್ಲ, ಶ್ರೇಯಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು. ಸೊ ಎಲ್ಲ ಶಿವ ಒಂದ್ ಸ್ವಲ್ಪ ಸ್ಟೆಪ್ ಅಪ್ ಆಗ್ಬೇಕು ಮಾರಾಯ. ನನ್ ಶಿವ ಫಾರ್ಮೇ ನಂಗೆ ತುಂಬಾ ವರಿಂಗ್ ಆಗ್ತಿದೆ. ನನ್ಗೆ ISL ಇಲ್ಲಿ ಅವ್ನಿಗೆ ಫುಲ್ ಮಿನಿಟ್ ಸಿಗ್ತಿದೆ ಅಲ್ಲ, ಇಲ್ಲಿ ಒಂಚೂರು ಪ್ರೊಡ್ಯೂಸ್ ಮಾಡ್ಬೇಕು, ಇಲ್ಲಾಂದ್ರೆ ಐ ಥಿಂಕ್ ಶಿವ ವಿಲ್ ಕಷ್ಟ ಆಗುತ್ತೆ ಶಿವನ್ ಯಾವ ತರ ಡಿಫೈನ್ ಮಾಡೋದು ಅಂತ. ಸಿಕ್ಕಾಪಟ್ಟೆ ಓಡ್ತಾನೆ ಶಿವ, 1 minute ಸುಮ್ಮನೆ ಇರೋದಿಲ್ಲ. ಒಳ್ಳೆ ಎನರ್ಜಿ, ಒಳ್ಳೆ ಇಂಜಿನ್, ಬಟ್ ಪ್ರೊಡ್ಯೂಸರ್ ಮಾಡ್ತಿಲ್ಲ ಅವನು. ಏನದು ಆ ಕಿಲ್ಲರ್ ಇನ್ಸ್ಟಿಂಕ್ಟ್ ಏನಿತ್ತು ಅವನು ಲಾಸ್ಟ್ ಸೀಸನ್, ಏನದು ಒಂದ್ ಸ್ವಲ್ಪ ಕೊಟ್ರು ಪೂರ್ತಿ ಯೂಸ್ ಮಾಡ್ಕೊಳ್ಳೋ ತರ, ಅದು ಇಲ್ಲ ಈ ಸಾರಿ ಅಂತ. ಅಗೇನ್ 91st minute ಅಲ್ಲ ಗೋಲು, 91st minute ಅದು ಚೆಸ್ಟ್ ಮಾಡಿ ಗೋಲ್ ಮಾಡಿದ ಫರ್ನಾಂಡಿಸ್ ಸಮಥಿಂಗ್ ಹುಡುಗ ಅವನು. ಹೆಡರ್ ಅದು ಚೆಸ್ಟ್ ಮಾಡಿದ್ನಲ್ವಾ, ಹೆಡ್ಡರ ಚೆಸ್ಟ್ ಮಾಡ್ಬೇಕು, ಹೆಡ್ಡರ್ ಅದು ಫುಲ್ ಅದೇ. ಸೊ ಹಾಗಾಗಿ 2-1-0 ಅಲ್ಲ, ತುಂಬಾ ಬೇಜಾರಾಗೋ ತರನೇ ಇಲ್ಲ. ಬಟ್ ಟ್ರಾನ್ಸಿಷನ್ ಅಲ್ಲಿ ಇದೆ ಟೀಮು, ಹೊಸ ಸ್ಟ್ರೈಕರ್ ಬಂದ್ಮೇಲೆ ನೋಡ್ಬೇಕೇನಾಗುತ್ತೆ. ಆದ್ರೆ ಏನೇ ಮಾಡಿದ್ರು ಹಾವಿನ ಎತ್ತಿಗಿಬೇಕು ಮಾರ. ಅಬ್ಸಲ್ಯೂಟ್ ಕ್ರಾಪ್ ಪ್ಲೇಯರ್ ಆಗ್ಬಿಟ್ಟಿದ್ದಾರೆ ಅವನ್ ಮಾತ್ರ. ಅವನ್ ಅದೇ ಹೇಳ್ತೀನಿಲ್ಲ, ನಾನು ಮತ್ತೊಂದ್ಸರಿ ಇದನ್ನ ಹೇಳ್ತೀನಿ, ನಾವು ಇಂಟರ್ನಲ್ಲಿ ಟ್ರಾನ್ಸ್ಫರ್ಸ್ ನಮ್ಗೆ ವರ್ಕ್ ಆಗಲ್ಲ, ದಯವಿಟ್ಟು ಬಿಟ್ಬಿಡಿ. ಮತ್ತೆ ಇಂಟರ್ನಲ್ ಟ್ರಾನ್ಸ್ಫರ್ಸ್ ಮಾಡಬೇಡಿ, ವಿತ್ ಇನ್ ದಿ ISL ಮಾಡ್ಲಿಕ್ಕೆ ಹೋಗ್ಬೇಡಿ. ಡೆರೆನ್ ಪ್ಲೀಸ್ ಸ್ಟಾಪ್ ದಿಸ್, ಇದು ವರ್ಕ್ ಆಗಲ್ಲ ನಮಗೆ, ಚೆನ್ನಾಗೇ ಇಲ್ಲ ಮಾರ. ಯಾರೋ ಒಬ್ಬ ಒಳ್ಳೆ ಕ್ವಾಲಿಟಿ ಪ್ಲೇಯರ್ ಬೇಕು ನಮಗೆ. ಅಲ್ವಾರೋ ರೂಬಿಯೋ ತರ ಇಲ್ಲ ಅಂದ್ರು ಅಟ್ಲೀಸ್ಟ್ ಯಾರು ನಮ್ ಇವ್ನಿದ್ ಗೊತ್ತಾ, ಇಸ್ಕೋ ಲೆವೆಲ್ ಪ್ಲೇಯರ್ ಆದ್ರೂ ಬೇಕು ಮಾರ ನಮ್ಗೆ. ನಾನು ಹೇಳ್ತೀನಿ, ಪಾಬ್ಲೋ ಪೆರಾಜನ್ನ ಇಟ್ಕೋಬೇಕಿದ್ ನಾವು. ಟು ಬಿ ಆನೆಸ್ಟ್, ಎಂತ ಜಮ್ ಗೊತ್ತಾ ಅವನು. ಅಪಾರ್ಟ್ ಫ್ರಮ್ ಫೈನಲ್ ಅಲ್ಲಿ ಯಾವ್ದೋ ಒಂದು ಸಿಲಿ ಆಗಿ ಪೆನಾಲ್ಟಿ ಕನ್ಸಿಡ್ ಮಾಡ್ದ, ಇನ್ನೊಂದು ರಾಕೆಟ್ ಹೊಡ್ದ ಅಂತ ನೀವ್ ಏನೇ ಹೇಳ್ಬೋದು, ಒನ್ ಆಫ್ ಡೇ ಅದು. ಬಟ್ ಒನ್ ಆಫ್ ದ ಜಮ್ ಪಾಬ್ಲೋ ನಮಗ್ ಸಿಕ್ಕಿದ್ದು. ಅವನನ್ನ ಕಳ್ಸಿದ್ದು ನನ್ಗೆ ಅವಾಗ ಕೂಡ ಹೇಳಿದ್ದೆ, ನನ್ಗೆ ಅಷ್ಟೊಂದು ಇಷ್ಟ ಆಗಿಲ್ಲ ಅಂತ. ಪಾಬ್ಲೋ ಬೇಕಿತ್ತು ಇಲ್ಲಿ. ಬಟ್ ನಾನು ಅದೇ ಹೋಪ್ ಮಾಡ್ತಿದ್ದೀನಿ ನಾನು, ಈ ಟ್ರಾನ್ಸ್ಫರ್ಸಿ ಬಂದ್ರೆ ನಮ್ದು ಟ್ರಾನ್ಸ್ಫರ್ಸ್ ಬಗ್ಗೆ ಮಾತಾಡೋಣ ಅಂದ್ರೆ, ರೋಕಾಗ ಈ ಸಾರಿ ಸ್ವಲ್ಪ ಜಾಸ್ತಿ ಇನ್ಫ್ಲೂಯೆನ್ಸ್ ಇರುತ್ತೆ ಅನ್ಕೋತೀನಿ. ಯಾಕಂದ್ರೆ ರೋಕಾ ಜರಾಗೋಜಾ ಸೇಮ್ ಟೈಪ್ ಆಫ್ ಲೈಕ್ ಆಲ್ರೆಡಿ ಗೊತ್ತಿರೋದ್ರಿಂದ, ಅಥವಾ ಸೇಮ್ ಟೈಪ್ ಆಫ್ ಮೆಂಟಾಲಿಟಿ ಇರೋದ್ರಿಂದ ಲುಕ್ಅಪ್ ಅವ್ರು ನೋಡೋ ಪ್ಲೇಯರ್ಸ್ ಅಲ್ಲೇ ಇರ್ತಲ್ಲ. ಇದರ್ ಲೀಗಾ 2 ಅಲ್ಲಿ, ಇಲ್ಲಾಂದ್ರೆ ಲಾಲಿಗಾ 2 ಅಲ್ಲಿ, ಇಲ್ಲಾಂದ್ರೆ ಲಾಲಿಗಾ 3rd division 4th division ಅಲ್ಲೇ ನೋಡ್ತಾರೆ. ಸೊ ಪ್ರವೀಣ್, ಏನಾದ್ರು ರೂಮರ್ಸ್ ಇದಾವೆ ಪ್ರವೀಣ್ ಟ್ರಾನ್ಸ್ಫರ್ಸ್? ಏನ್ ನಡೀತಿದೆ? ಎನಿಥಿಂಗ್ ಟು ರಿವೀಲ್? ಏನಾದ್ರು ಫಾರಿನ್ ಪ್ಲೇಯರ್
ರೂಮರ್ಸ್ ಅಂತೂ ಗೊತ್ತಾಗ್ತಾ ಇಲ್ಲ. ಆಸ್ ಯೂಶುವಲ್ ನಮ್ ರೂಮರ್ಸ್ ಎಲ್ಲ ತುಂಬಾ ಸೈಲೆಂಟ್ ಆಗಿರುತ್ತೆ. ಸೊ ಅಟ್ ಲೀಸ್ಟ್ ಇಂಡಿಯನ್ ಪ್ಲೇಯರ್ಸ್ ಅಲ್ಲಿ ಐ ಥಿಂಕ್ ದೇರ್ ಇಸ್ ರೂಮರ್ಸ್ ಆನ್ ಮಲ್ಟಿಪಲ್ ಥಿಂಗ್ಸ್ ಅಲ್ಲ. ಎಲ್ರಿಗೂ ಗೊತ್ತಿರೋ ರೂಮರ್ಸ್ ನಿಖಿಲ್, ಮತ್ತೆ ಸನಾ ಇರ್ಬೋದು. ಸನಾ ಹೈದರಾಬಾದ್ ಇಂದ ಇದ್ ಮಾಡ್ತೇವಂತ. ಯಾಸಿರ್ ಅಂತೂ ಚಾನ್ಸ್ ಇಲ್ಲ. ಯಾಸಿರ್ ಇತ್ತು ಫಸ್ಟ್ ಗೆ, ಬಟ್ ಅದು ಗೋವಾ ತಗೊಂಡ್ರು. ಇನ್ನೊಂದು ಸ್ಪೆಷಲ್ ರೂಮರ್ಸ್ ಬರ್ತಿದೆ ವಿಚ್ ಇಸ್ ಬೆಕೆ ಅಂತ. ನಾಟ್ ಚಾರ್ ಹೆಂಗ ಹೋಗುತ್ತಾ ಅಂತ. ಬಟ್ ಅಗೈನ್ ಬೆಕ್ ಹ್ಯಾಸ್ ಬಿನ್ ವೆರಿ ಗುಡ್ ಫಾರ್ BFC ಅಲ್ಲ ಇನ್ ಪಾಸ್ಟ್. ಸೊ ಅದು ಒಂದು ನಮ್ಮ ಸೆಂಟರ್ ಬ್ಯಾಕ್ ಅಲ್ಲಿ ರೂಮರ್ಸ್ ಬರ್ತಿದೆ, ಡಿಫೆನ್ಸ್ ಅಲ್ಲಿ. ಬಟ್ ಅದ್ ಬಿಟ್ಟು ಬೇರೆ ಯಾವ್ದಾದ್ರು ಸ್ಪೆಸಿಫಿಕ್ ಆಗಿ ರೂಮರ್ಸ್, ಆಸ್ ಯೂಶುವಲ್ BFC ರೂಮರ್ಸ್ ತುಂಬಾ ಕಷ್ಟ ಸಿಗೋದು. ಸೊ ಅಷ್ಟೇ ಈಗಿರೋ ರೂಮರ್ಸ್ ಅಲ್ಲಿ. ಇನ್ ನೋಡ್ಬೇಕು ಅದ್ರಲ್ಲಿ ಯಾವ್ದಾದ್ರು ಸ್ಪೆಷಲ್ ಆಗಿ ಸೈನ್ ಮಾಡ್ತಾರೆ ಅಂತ. ಹೋಪ್ಫುಲಿ ವಿ ಸೈನ್ ಒನ್ ಆಫ್ ದಿಸ್ 3. ಇಂಪಾರ್ಟೆಂಟ್ಲಿ ನಮ್ಗೆ ಯಂಗ್ ಪ್ಲೇಯರ್ಸ್ ಬೇಕು, ನಿಖಿಲ್ ಅಥವಾ ಸನಾ, ವಿಚ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಗೊತ್ತಿಲ್ಲ ಇನ್ನು ಹೆಂಗಾಗುತ್ತಂತ. ಸೊ ಎಸ್, ನಾನು ನಿಮಗೂ ಬರ್ತೀನಿ. ಫೈನಲ್ ಗೇಮ್ ಇವಾಗ BFC ಸೂಪರ್ ಕಪ್ ಅಲ್ಲಿ ಫೈನಲ್ ಗೇಮ್. ಮತ್ತೆ ಮನೆಗೆ ಬರ್ತಿದೀವಿ, ನಾವು ಆಲ್ರೆಡಿ ಎಕ್ಸಿಟ್ ಆದ್ವಿ. ಈ ಪರ್ಟಿಕ್ಯುಲರ್ ಗೇಮ್ಗೆ ಏನ್ ಎಕ್ಸ್ಪೆಕ್ಟೇಷನ್ ಇದೆ ನಿಮ್ ಕಡೆಯಿಂದ? ಮತ್ತೆ ನಮ್ಗೆ ಇದು ಯೂಸ್ಲೆಸ್ ಗೇಮ್ ಅಲ್ಲ, ಎದಕ್ ಅಂದ್ರೆ ಇದರಿಂದ ಏನೇ ಇನ್ಫ್ಲೂಯೆನ್ಸೇ ಆಗ್ತಿಲ್ಲ. ಸೊ ಹೋಪ್ಫುಲಿ ಐ ಥಿಂಕ್ ನಾವ್ ಇದನ್ನ ಫ್ರೆಂಡ್ಲಿ ತರ ಕನ್ಸಿಡರ್ ಮಾಡ್ತೀವಿ ಅನ್ಸುತ್ತೆ ನಾವು. ಈ ಗೇಮ್ ಇಂದ ಏನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದೀರಾ? ನಾನು ಈ ಗೇಮಿಂದ 1-0 ನಮ್ಗೆ ಅಂತ ಅನ್ಕೊಂತಿದ್ದೀನಿ. ಬಿಕಾಸ್ ಯಾಕೆಂದ್ರೆ ರಾನ್ ವಾಪಸ್ ಬರ್ತಿದ್ದಾರೆ. ಹೋಪ್ಫುಲಿ ಕೆಜಿಯಾ ಅಷ್ಟು ದೊಡ್ಡ ಇಂಜುರಿ ಇಲ್ಲ ಅಂತ ಅನ್ಕೋತೇನೆ. ಕೆಜಿಯಾ ಬಂದ್ರೆ ನಿಮ್ಗೆ ಗೊತ್ತು ನಾವ್ ಹೇಗ್ ಆಡ್ತೇವೆ. ಬಾಲ್ ಪಾಸಿಂಗ್ ಆಗಿರ್ಲಿ, ಒಂದು ಪಾಸಸ್ ಆಗಿರ್ಲಿ, ಮಿಸ್ಟೇಕ್ಸೇ ಮಾಡಲ್ಲ ಆ ವ್ಯಕ್ತಿ. ಅಂಡರ್ ರೇಟೆಡ್ ಪ್ಲೇಯರ್ ಇನ್ ISL ಅಂದ್ರೆ ಅದು ಕೆಜಿಯಾನೆ. ಯಾರು ಅವನ ಬಗ್ಗೆ ಅಷ್ಟು ಮಾತಾಡಲ್ಲ, ಅಷ್ಟು ಸೈಲೆಂಟ್ ಇರ್ಲಿ, ಅಷ್ಟು ಹಂಗೆ ಇರ್ಲಿ ಅಲ್ಲ. ಅದಕ್ಕೆ ಹೇಳ್ತಿದ್ದೆ ಅಂಡರ್ ರೇಟೆಡ್ ಪ್ಲೇಯರ್ ಅಂತ. ಸೊ ಹೋಪ್ಫುಲಿ 1-0. ನಾನು ಏನು ನನ್ಗೆ ಲೈನ್ ಅಪ್ ಇರುತ್ತೆ ಅಂದ್ರೆ ಸೇಮ್ 4 at the back. ನಾನು ರೋಷನ್, ಸ್ಲಾವ್ಕೋ, ಮತ್ತೆ ಶಂಕರ್, ಅಲೆಕ್ಸ್, ಇವನ್ ಜಿಗೆ ಕೂಡ ಸೇಮ್ ಇರ್ತಾರೆ. ಸಾಹಿಲ್ ಈ ಗೇಮ್ ಅಲ್ಲಿ ತುಂಬಾ ಡೀಸೆಂಟ್ ಆಗ ಗೋಲ್ ಕೀಪಿಂಗ್ ಮಾಡ್ದ. ಸೊ ಅದಾದ್ಮೇಲೆ ಮಿಡ್ ಅಲ್ಲಿ ನಾನು ಅಗೇನ್ ಫನಾಯಿ, ಒನ್ ಆಫ್ ದ ಬೆಸ್ಟ್ ಪ್ಲೇಯರ್ಸ್ ಅಂತ ನಾನು ಇವಾಗ 2 ಗೇಮ್ಸ್ ಅಲ್ಲಿ ಕನ್ಸಿಡರ್ ಮಾಡಿದ್ರೆ ಇಂಡಿಯನ್ ಅಲ್ಲಿ ಬೆಸ್ಟ್ ಪ್ಲೇಯರ್. ಇಂಡಿಯನ್ ಅಂತ ಅಲ್ಲ, ನೀವು ಫಾರಿನ್ ಅಂತ ತಗೊಂಡ್ರು ಡಿಫೆಂಡರ್ಸ್ ಅನ್ನು ಬಿಟ್ಬಿಟ್ರೆ ಫನಾಯ್ ಇಸ್ ಅ ಗಾಯ್ ಫೈಂಡ್ ಔಟ್ ಆಫ್ ದ ಸೀಸನ್ ಅಂತ ಹೇಳ್ಬೇಕು ನಮ್ಗೆ. ಫನಾಯ್ ಮತ್ತೆ ಕೆಜಿಯಾ ಅವೈಲಬಿಲಿಟಿ ಇದ್ರೆ ಕೆಜಿಯಾ, ಆಮೇಲೆ ಇನ್ನೊಬ್ಬ ಹಾವಿ ಇದ್ದೇ ಇರ್ತಾರೆ. ಸೊ ನೋ ಚೇಂಜಸ್ ಇನ್ ದಟ್. ಅಂಡ್ ಫ್ರಂಟ್ ಅಲ್ಲಿ ನನ್ನ ಪ್ರಕಾರ ರಾನ್ ವಿಲಿಯಮ್ಸನ್. ಒಂದು ಕುತೂಹಲ ಏನಂದ್ರೆ, ನಾನು ರಾನ್ ವಿಲಿಯಮ್ಸನ್ ಪ್ರಾಪರ್ ಫಾರ್ವರ್ಡ್ ಆಗಿ ಅಂದ್ರೆ ST ಆಗಿ ಆಡಿಸ್ಬೇಕು ಅಂತ ಒಂದು ಆಸೆ ಇದೆ. ನೋಡ್ಬೇಕು ಅವಾಗಾದ್ರೂ ಅವ್ರಿಗೆ ಸರ್ವಿಸ್ ಸಿಕ್ಕಿದ್ರೆ ಗೋಲ್ ಹೊಡಿತಾರ ಅಂತ. ಸೊ ಅವನನ್ನ ನಾನು ಫಾರ್ವರ್ಡ್ ಆಡಿಸಿ ರೈಟ್ ವಿಂಗ್ ಅಲ್ಲಿ ಆಸ್ ಯೂಶುವಲ್ ನಾನು ರೋಹಿತ್ ದಾನವ್ ರೈಟ್ ವಿಂಗ್ ಅಲ್ಲೇ ಸ್ಟಾರ್ಟ್ ಮಾಡಿಸ್ತೀನಿ. ಲೆಫ್ಟ್ ವಿಂಗ್ ಅಲ್ಲಿ ಶಿವಾನ್ ಸ್ಟಾರ್ಟ್ ಮಾಡಿಸ್ತೀನಿ. ಇದು ನನ್ನ ಲೈನ್ ಅಪ್ಸ್. ಓಕೆ. ಸೊ ಇದು ನಮ್ಮ ಮೀನಿಂಗ್ಲೆಸ್, ಹೆಚ್ಚು ಕಮ್ಮಿ ಮೀನಿಂಗ್ಲೆಸ್ ಗೇಮೇ ಇದು. ISL ಇನ್ನು ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಗೊತ್ತಿಲ್ಲ, ಶೆಡ್ಯೂಲು ಬಂದಿಲ್ಲ. ವೈ ಡೋಂಟ್ ಜರಗೋಜ ಯಾಕೆ ಹೊಸ ಹುಡುಗರಿಗೆಲ್ಲ ಚಾನ್ಸ್ ಕೊಡಬಾರ್ದು ಅಂತ ನಾನು ಅದೇ ಹೋಪ್ ಮಾಡ್ತಾ ಇದ್ದೀನಿ. ಮೋಸ್ಟ್ಲಿ ಎಲ್ಲರೂ ಹೊಸಬ್ರು ಇರ್ತಾರ. ಸ್ಲಾವಕ್ ಅವರೆಲ್ಲ ಆಡಬಾರ್ದು. ಅಲ್ಲಿ ಇಂಟರ್ ಕಾಶಿಯಲ್ಲಿ ಎಡ್ಮಂಡ್ ಕೂಡ ಇದ್ದಾನೆ. ಸೊ ಅದು ಚೆನ್ನಾಗಿರುತ್ತೆ ನೋಡ್ಲಿಕ್ಕೆ. ಸೊ ಎಡ್ಮಂಡ್ BFC ಅಗೇನೆಸ್ಟ್ ಇಂಟ್ರೆಸ್ಟಿಂಗ್. ನೋಡೋಣ ಯಾವ ತರ ಇರುತ್ತೆ ಅಂತ. ಅವನ್ ಐ ಥಿಂಕ್ ನಾವು ಅವ್ನ ವಾಪಸ್ ಕರ್ಕೊಂಡ್ಬರ್ಬೇಕು. ನೋಡ್ಬೇಕು ಏನ್ ಮಾಡ್ತಾರೆ ಗೊತ್ತಿಲ್ಲ. ಎಡ್ಮಂಡ್ ಒಳ್ಳೆ ಪ್ಲೇಯರೇ. ಐ ಥಿಂಕ್ ಆಶೀಶ್ ಜಾ, ಶ್ರೇಯಸ್ ಮತ್ತೆ ಯಾರು ಇವನು, ಇವ್ರಿಗೆಲ್ಲ ಚಾನ್ಸ್ ಕೊಡ್ಬೇಕು ಅನ್ಕೊಂತಿದ್ದೀನಿ ನಾನು. ಆಶೀಶ್ ಜಾ, ಶ್ರೇಯಸ್ ಮತ್ತೆ ಶಿವಾಲ್ಡೋ ಪ್ರಾಪರ್ ಲೆಫ್ಟ್ ಬ್ಯಾಕ್ ಅಲ್ಲಿ ಸ್ಟಾರ್ಟ್ ಮಾಡಿ ನೋಡ್ಬೇಕು. ವಿಂಗಲ್ ಆಡಿದ್ರೆ ನಿಜ ಮೇ ಬಿ ಟರ್ನ್ ಔಟ್ ಮಾಡ್ಬೋದು ಅವ್ರನ್ನ ವಿಂಗರ್ ಆಗಿ. ಬಟ್ ಅವರು ಬೇಸಿಕಲಿ ಸೆಂಟರ್ ಬ್ಯಾಕ್ ಅಥವಾ ರೈಟ್ ಬ್ಯಾಕ್, ಸೆಂಟರ್ ಬ್ಯಾಕ್ ಅಥವಾ ಲೆಫ್ಟ್ ಬ್ಯಾಕ್ ಅಲ್ಲ. ಸೆಂಟರ್ ಬ್ಯಾಕ್ ಆಡಿರೋದು ಅವ್ರು ಮೋಸ್ಟ್ಲಿ, ಲೆಫ್ಟ್ ಬ್ಯಾಕ್ ಅಷ್ಟು ಆಡಿಲ್ಲ. ಸೊ ರೈಟ್ ಬ್ಯಾಕ್ ಅಥವಾ ಸೆಂಟರ್ ಬ್ಯಾಕ್ ಆಡ್ತಾರೆ ಅನ್ಕೋತೀನಿ. ಬಟ್ ರೈಟ್ ವಿಂಗು ಆಡ್ಸಿದ್ರು. ಸೊ 4 at the back ಹೋಗಿ ಎಲ್ಲಾ ಹೊಸಬ್ರು ಇವ್ರನ್ನ ಮಾತ್ರ ಸ್ಟಾರ್ಟ್ ಮಾಡಿ, ಪರಾಗ್ ಸ್ಟಾರ್ಟ್ ಮಾಡಿ, ಮತ್ತೆ ಶಂಕರ್ ಸ್ಟಾರ್ಟ್ ಮಾಡಿ, ರೋಷನ್ ಲೆಫ್ಟ್ ಅಲ್ಲಿ, ರೈಟ್ ಅಲ್ಲಿ ಶಿವಾಲ್ಡೋ ಆಡ್ಸಿ,
ಮಿಡ್ ಅಲ್ಲೂ ಕೂಡ ಮೇ ಬಿ ಹಾವಿನೊಬ್ನ ಇಟ್ಕೊಂಡು ಮಿಕ್ಕಿದೆಲ್ಲ ರಿಪೀಟ್ ಮಾಡ್ಬೇಕು. ರೋಹಿತ್ ಮತ್ತೆ ಫನಾಯ್. ರೋಹಿತ್ ನನಗೆ ಇಷ್ಟ ಆಯ್ತು ಈ ಗೇಮ್ ಆಡಿದ್ದು. ಲಾಸ್ಟ್ ಗೇಮ್ ರೋಹಿತ್ ಐ ಥಿಂಕ್ ಇಂಜುರಿ ಆದ್ಮೇಲೆ ಮತ್ತೆ ಬಂದಿದ್ದಾರೆ. ಐ ಥಿಂಕ್ ನನಗೆ ಇಷ್ಟ ಆಯ್ತು ನೋಡ್ಬೇಕು ಇಂಟರ್ ಕಾಸ್ಟಿಂಗ್ ಯಾವ ತರ ಆಡ್ತಾರಂತ. ಸೊ ಅವ್ರ 3 ಜನ ಮಿಡ್ ಫೀಲ್ಡ್ ಅಲ್ಲಿ ಆದ್ರೆ, ಫಾರ್ವರ್ಡ್ ಅಲ್ಲಿ ಐ ಥಿಂಕ್ ರ್ಯಾನ್ ಬಂದ್ರೆ ರ್ಯಾನ್ ಸ್ಟಾರ್ಟ್ ಮಾಡಿಸ್ಬೇಕು. ರ್ಯಾನ್ ಬಂದಿಲ್ಲ, ರ್ಯಾನ್ ಇಲ್ಲ ಅಂದ್ರೂ ತೊಂದರೆ ಇಲ್ಲ ಅನ್ಸುತ್ತೆ ನನಗೆ. ದಾನು ಮತ್ತೆ ಶಿವ ಇಲ್ಲಾಂದ್ರೆ ಆಶೀಶ್ ಜಾ ಯಾರನ್ನಾದ್ರು ಸ್ಟಾರ್ಟ್ ಮಾಡ್ಬೇಕು ಅಂತ ಟಾಪ್ 3 ಅಲ್ಲಿ. ನಾವು ಹೊಸ ಲೈನಪ್ ನೋಡಕ್ ಇಷ್ಟಪಡ್ತೀನಿ. ಹೊಸ ಹುಡುಗರಿಗೆ ಟ್ರೈ ಮಾಡ್ಬೇಕು ಅಂತ ನಾನು. ಎಕ್ಸ್ಪೆರಿಮೆಂಟಲ್ ಗೇಮ್ ಅಂತ ಹೇಳ್ಬೋದು ನಮ್ಗೆ. ಇಟ್ಸ್ ವೆರಿ ಗುಡ್ ಟು ಎಕ್ಸ್ಪೆರಿಮೆಂಟ್ ವಿತ್ ಇಂಡಿಯನ್ ಟೀಮ್ ಅಲ್ಲ. ತುಂಬಾ ಪ್ಲೇಯರ್ಸ್ ನಮ್ಗೆ ಯಾರೆಲ್ಲ ಚೆಕ್ ಮಾಡಬೇಕು ಪೊಟೆನ್ಶಿಯಲ್ ಅನ್ನ, ಶುಡ್ ಬಿ ಗುಡ್ ಟು ಚೆಕ್ ದೆಮ್. ಯಾಕಂತ ಹೇಳಿದ್ರೆ ನಾವು ಅವರಿಗೆ ಫುಲ್ 90 ಮಿನಿಟ್ಸ್ ಹೆಂಗ್ ಆಡ್ತೇವೆ ಅಂತ ನಮ್ಗೆ ಇನ್ನೂ ಹೆಚ್ಚಿನವ್ರಿಗೆ ಗೊತ್ತಿಲ್ಲ. ಶಿವಾಲ್ಡ್ ಸ್ವಲ್ಪ ಹೊತ್ತು ಆಡಿದ್ದಾರೆ, ಬಟ್ ನಾವು ಆಶೀಶ್ ಜಾ ಇರ್ಬೋದು ಅಥವಾ ಬೇರೆ ತುಂಬಾ ಜನ ಇದಾರಲ್ಲ, ಸೊ ಅವ್ರನ್ನೆಲ್ಲ, ಈವನ್ ಶಿವ ಆಲ್ಸೋ, ವಿಚ್ ಇಸ್ ವೆರಿ ಇಂಪಾರ್ಟೆಂಟ್. ಅವನಿಗೆ 90 ಮಿನಿಟ್ಸ್ ಸಿಗೋದು ತುಂಬಾ ಕಮ್ಮಿ ಲಾಸ್ಟ್ ಈ ISL ಅಲ್ಲಿ. ಸೊ ಹಾಗಾಗಿ ಅದು ಶುಡ್ ಬಿ ಗುಡ್ ಫಾರ್ ಎಕ್ಸ್ಪೆರಿಮೆಂಟಿಂಗ್ ಅಂತ ಅನ್ಸ್ಕೊತೇನೆ. ಸೊ ನಾನು ಒಂದು ಕ್ವಶನ್ ಕೇಳ್ತಿದ್ದೇನೆ ನಿಮ್ಗೆ. ಕ್ಲಿಯರೆನ್ಸ್ ತಗೊಂಡ್ ಬಂದಿದ್ದೇವೆ ನಾವು, ಸ್ಕ್ವಾಡ್ ಅಲ್ಲಿ ಇದ್ದಾನೆ. ಸೊ ಅವನನ್ನ ಯಾಕೆ ಟ್ರೈ ಮಾಡಬಾರ್ದು ನೀವು? ಇನ್ ಪ್ಲೇಸ್ ಆಫ್ ಫಾರಿನ್ ಸೀರೀಸ್ ಅಂತ ತೆಗೆದ್ಬಿಟ್ಟು ನೀವು ಹೇಳಿದ್ರಿ ಅವನನ್ನ ಶಂಕರ್ ಜೊತೆ ಆಡಿಸ್ಬೇಕು. ಆಮೇಲೆ ರೋಷನ್ಗೂ ಲೈಕ್ ರೆಸ್ಟ್ ಸಿಗ್ಲಿ ಅಂತ ಅನ್ಕೊಂಡು ರಾಬಿನ್ ಅನ್ನ ಯಾಕೆ ಆಡಿಸ್ಬಾರ್ದು? ಗುಡ್ ಐಡಿಯಾ. ನನ್ನ ಪ್ರಕಾರ ಅದೇ ಏನೆಲ್ಲ ಪಾಸಿಬಿಲಿಟಿ ಇದೆ, ಚಾನ್ಸ್ ತಗೊಳ್ಳೋದು ತುಂಬಾ ಒಳ್ಳೇದು. ಯಾಕಂದ್ರೆ ಮೀನಿಂಗ್ಲೆಸ್ ಗೇಮ್, ಯಾವ್ದಕ್ಕೂ ಇಂಪ್ಯಾಕ್ಟ್ ಆಗಲ್ಲ ಈ ಗೇಮ್. ಎಲ್ಲೂ ಏನು ಚೇಂಜಸ್ ಆಗಲ್ಲ. ನೆಕ್ಸ್ಟ್ ಸೀಸನ್ ಇಂದ ಈ ತರ ಇರೋದಿಲ್ಲ. ಸೂಪರ್ ಕಪ್ ಫಾರ್ಮೆಟ್ ತುಂಬಾ ಚೇಂಜ್ ಆಗ್ತಿದೆ. ಸೊ ಯಾವ್ದು ನಥಿಂಗ್ ಮೇಕ್ ಸೆನ್ಸ್ ಅಲ್ಲ. ಈ ಗೇಮ್ ನಾವೇನಾದ್ರು ಫುಲ್ ಆನ್ ತಗೊಳಕ್ ಹೋದ್ರೆ, ಮತ್ತೆ ಅಪೋಸಿಟ್ ಅಲ್ಲಿ ಒಳ್ಳೆ ಸ್ಕೌಟ್ ಕೂಡ ಮಾಡ್ಕೋಬಹುದು ನಾವು ಬೇಕಾದಂಗೆ. ಇವಾಗ ಎದ್ದು ಇದ್ದಾನೆ, ಎಡ್ಮಂಡ್ ಆದ್ಮೇಲೆ ಐ ಥಿಂಕ್ ನಿಕುಮ್ ಅಂತ ಪ್ಲೇಯರ್ ಇದ್ದಾನೆ. ಐ ಥಿಂಕ್ ಈಸ್ ಆನ್ ಲೋನ್ ಫ್ರಮ್ ಮುಂಬೈ ಸಿಟಿ. ಅವನು ಕೂಡ ತುಂಬಾ ಚೆನ್ನಾಗಿ ಆಡ್ತಿದ್ದಾನೆ. ಮತ್ತೆ ಸ್ಯಾಮ್ಸನ್ ಇದ್ನಲ್ಲ FC ಗೋವಾದಲ್ಲಿ, ಅವನು ಕೂಡ ಇಂಟರ್ ಕಾಸ್ಟ್ ಜಾಯ್ನ್ ಆಗಿದ್ದಾನೆ. ಅವ್ರು ಮಾರಿಯೋ ಅವ್ರ ಮಿಡ್ಫೀಲ್ಡ್ ಫಾರ್ವರ್ಡರ್. ಸೊ ಅವನು ಚೆನ್ನಾಗಿ ಆಡ್ತಾನೆ. ಸೊ ಒಳ್ಳೆ ಕ್ವಾಲಿಟಿ ಟೀಮ್ ಇದೆ ಅವ್ರದ್ದು ಇಂಟರ್ ಕಾಸ್ಟ್. ಸೊ ಆ ತರ ಕ್ವಾಲಿಟಿ ಟೀಮ್ ಅಪೋಸಿಟ್ ಇಟ್ಸ್ ರಿಯಲಿ ಗುಡ್ ಏನದು ಒಳ್ಳೆ ಚಾನ್ಸ್ ನಮ್ಮ ಕಿಡ್ಸ್ ಟ್ರೈ ಮಾಡಕ್ಕೆ. ಮತ್ ನಾವು ಏನು ನಮ್ಮ ಹುಡುಗರು ಏನು ಸುಮ್ನೆ ಬರ್ತಿಲ್ಲ, ಅವರೆಲ್ಲ BDF ಗೆದ್ಕೊಂಡ್ ಬಂದಿದ್ದಾರೆ. ಸೊ ಅವ್ರು ಆಲ್ರೆಡಿ ಒಂದು ಕ್ವಾಲಿಟಿಯಲ್ಲಿ ಒಂದು ಎಕ್ಸ್ಪೋಸ್ ಆಗಿ ಎಕ್ಸ್ಪೀರಿಯನ್ಸ್ಡ್ ಆಗಿದ್ದಾರೆ. ಸೊ ಐ ಥಿಂಕ್ ರೈಟ್ ಟೈಮ್ ಟು ಟೆಸ್ಟ್. ಮತ್ತೆ ಜರಾಗೋಸ ಮಾಡ್ತಾರೆ ಅನ್ನೋ ನನ್ನೊಂದು ಬಿಲೀಫ್. ಯಾಕಂದ್ರೆ ಅದೇ ಗೇಜ್ ಮಾಡ್ತಿದಾರಲ್ಲ ಅವ್ರು ಯಾರನ್ನ ಸೀನಿಯರ್ ಸ್ಕ್ವಾಡ್ಗೆ ಇಂಟಿಗ್ರೇಟ್ ಮಾಡ್ಬೋದು ಅಂತ. ಐ ಥಿಂಕ್ ದಿಸ್ ಇಸ್ ರೈಟ್ ಟೈಮ್. ಆಶೀಶ್ ಜಾಗ್ ಚಾನ್ಸ್ ಕೊಡ್ಬೇಕು. ನಾವು ಶಿವನ್ ಏನಾದ್ರು ಅಂದ್ರೆ ಅವ್ರಿಗೆ ಶಿವಾಗ ಏನಾದ್ರು ಪ್ಯಾರಲಲ್ ನೋಡ್ತಿದ್ವಿ ಅಂದ್ರೆ ಐ ಥಿಂಕ್ ದಿಸ್ ಇಸ್ ರೈಟ್ ಟೈಮ್. ಆಶೀಶ್ ಜಾ ಇದ್ದಾನೆ, ಇಲ್ಲಾಂದ್ರೆ ಸತೀಂದ್ರ ಇದ್ದು, ಮೊಲ್ಲ ಇದ್ದಾನೆ. ಸೊ ಮೊಲ್ಲಾಗಿ ಆಶೀಶ್ ಜಾಗಿ ಇವ್ರಿಗೆಲ್ಲ ಚಾನ್ಸ್ ಕೊಡ್ಬೇಕು. ಶಿವಾಗ ತುಂಬಾ ಚಾನ್ಸ್ ಕೊಡ್ತಿದ್ದೇವಿ. ಐ ಥಿಂಕ್ ಮೇ ಬಿ ಈ ಸೀಸನ್ ಎಂಡ್ ಅನ್ನೋಷ್ಟರಲ್ಲಿ ಶಿವ ಮೇಲೆ ಇರೋ ಒಂದು ಡಿಸಿಷನ್ ತಗೊಳ್ತಾರೆ ಅನ್ಕೋತೀನಿ. ಅಟ್ ಲೀಸ್ಟ್ ನಾನ್ ಲಾಸ್ಟ್ ಸೀಸನ್ ರಿಪೀಟ್ ಮಾಡ್ಲಿಕ್ಕೆ ಕೇಳ್ತಿಲ್ಲ ಶಿವ ಮೇಲೆ. ಶಿವ ಇಂದ ಅಟ್ ಲೀಸ್ಟ್ ಆ ಒಂದಿಷ್ಟು ಗೋಲ್ಸ್ ಬೇಕೇ ಬೇಕು. ಯಾಕಂದ್ರೆ ಫಾರ್ವರ್ಡರ್ ಆಗಿ ನೆಕ್ಸ್ಟ್ ಇಯರ್ ನಿನ್ ಕಂಟಿನ್ಯೂ ಆಗ್ಬೇಕಂದ್ರೆ ಕ್ಲಬ್ ಲೈಕ್ BFC ಅಲ್ಲಿ ಯು ನೀಡ್ ಟು ಪ್ರೊಡ್ಯೂಸ್ ನಂಬರ್ಸ್ ಅಲ್ಲ. ಅದು ಲಾಸ್ಟ್ ಸೀಸನ್ ನೀವು ಪ್ರೊಡ್ಯೂಸ್ ಮಾಡಿ ಈ ಸೀಸನ್ ಪ್ರೊಡ್ಯೂಸ್ ಮಾಡ್ತಿಲ್ಲ ಅಂದ್ರೆ ಕೈಂಡ್ ಆಫ್ ಅನ್ಅಕ್ಸೆಪ್ಟಬಲ್. ಮತ್ತೆ ಅವ್ನಿಗೆ ಇಂಜುರಿ ಆಗಿದ್ ಬಂದು ಫೇಸ್ ಇಂಜುರಿ. ಸೊ ನನ್ಗೆ ಗೊತ್ತಾಗ್ತಿಲ್ಲ ಇಲ್ಲಿ ಏನೇನ್ ಆಗ್ತಿದೆ ಅಂತ. ಮಂಜು, ನಾನು ನಿಮಗೆ ಕ್ವಶನ್ ಕೇಳ್ತೀನಿ ಇವಾಗ. ಅಕಾಡೆಮಿಕ್ ಬಾಯ್ಸ್ ಬಗ್ಗೆ ತುಂಬಾ ಗೇಮ್ ಟೈಮ್ ಸಿಕ್ತು. ಫಸ್ಟ್ ಹಾಫ್ ಆದ್ಮೇಲೆ ಬಂದಿರ್ಬೋದು, ಇಲ್ಲ ಸ್ಟಾರ್ಟಿಂಗ್ ಅಲ್ಲಿ ಫಸ್ಟ್ ಗೇಮ್ ಇಂದಾನು ಬಂದಿರ್ಬೋದು. ಏನ್ ಅನ್ನಿಸ್ತಿದೆ ಅವ್ರು ಅಲ್ಲಿ ಪರ್ಫಾರ್ಮ್ ಮಾಡಿ ಇಲ್ಲಿ ಬಂದು ಆಡ್ತಿರೋದು ಸೂಪರ್ ಕಪ್ ಅಲ್ಲಿ? ಅದು ಒಡಿಶಾ ಮತ್ತೆ FC ಗೋವಾ ಅಂತ ಟೀಮ್ ಮೇಲೆ ಆಡ್ತಿರೋದು. ಅಲ್ಲಿರೋ ಪ್ಲೇಯರ್ಸ್ ನಮಗ್ ಗೊತ್ತು. ಅವ್ರದಲ್ಲಿ ನ್ಯಾಷನಲ್ ಟೀಮ್ಗೆ ಮ್ಯಾಕ್ಸಿಮಮ್ ಅಂದ್ರೆ ಇಬ್ರು ಅಷ್ಟೇ ಹೋಗಿರೋದು ಎಲ್ಲಾ ಟೀಮ್ ಇಂದ ನಮ್ ಗ್ರೂಪ್ ಅಲ್ಲಿ ಇರೋದ್ರಲ್ಲಿ. ಏನ್ ಅನ್ನಿಸ್ತದೆ ನಿಮ್ಗೆ? ಫಸ್ಟ್ ಆಫ್ ಆಲ್ ನಾವ್ ಇದನ್ನ ಅವಾಗಿಂದ ಪ್ರೀಚ್ ಮಾಡ್ತಾ ಇದೀವಿ ಅಥವಾ ಕೇಳ್ತಾ ಇದೀವಿ, ನಮಗೊಬ್ಬ ಕೋಚ್ ಬೇಕು ಇವ್ರಿಬ್ಬರನ್ನು ಇದು ಎರಡು ಟೀಮ್ ಇಂಟಿಗ್ರೇಟ್ ಮಾಡ್ಲಿಕ್ಕೆ ಅಂತ. ಐ ಥಿಂಕ್ ಜರಾಗೋಜಾ ಇಸ್ ದ ರೈಟ್ ಮ್ಯಾನ್ ಅನಿಸ್ತಿದೆ. ಅಟ್ ಲೀಸ್ಟ್ ಫ್ರಮ್ ಅವ್ರದ್ದು ಇನಿಷಿಯಲ್ ಆಕ್ಷನ್ಸ್ ನೋಡಿದ್ರೆ, ಅವ್ರು ಒಂದು ಫ್ರೆಂಡ್ಲಿ ಆಡಿದ್ರು ರಿಸರ್ವ್ ಮೇಲೆ. ಅದಾದ್ಮೇಲೆ ಅವ್ರು ಮತ್ತೆ ಇವಾಗ ಕಂಪ್ಲೀಟ್ ಆಗಿ ಇರೋ ಯಾವ್ಯಾವ ಹುಡುಗರು ಇಂಪ್ರೆಸ್ ಮಾಡಿದಾರೆ ಅವ್ರನ್ನೆಲ್ಲ ಇಂಟಿಗ್ರೇಟ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಿದ್ದಾರೆ ಸೂಪರ್ ಕಪ್ ಅಲ್ಲಿ. ಒಳ್ಳೆ ಚಾನ್ಸ್ ಬೇರೆ. ನಮ್ದು 3 ಜನ ಮಿಸ್ಸಿಂಗ್ ಅಲ್ಲಿ ಇರ್ಬೇಕಾದ್ರೆ
ಮತ್ತೆ ಅವರು ಸಾಹಿಲ್ಗೆ ಒತ್ತು ಕೊಟ್ಟಿರೋದು. ವಿಕ್ರಮ್ ಮತ್ತೆ ಗೋಪಿ ಅವೈಲಬಲ್ ಇದ್ರು ಕೂಡ ಸಾಹಿಲ್ ಒತ್ತು ಕೊಟ್ಟಿರೋದು ತುಂಬಾ ನನ್ ಪ್ರಕಾರ ಏನಂದ್ರೆ ಅದೊಂದು ಸ್ಟೇಟ್ಮೆಂಟ್ ತರ ಅದು ಬೇರೆ ಪ್ಲೇಯರ್ಸ್ಗೆಲ್ಲ, ಬೇರೆ ರಿಸರ್ವ್ ಪ್ಲೇಯರ್ಸ್ಗೆಲ್ಲ ಹೆಂಗಂದ್ರೆ ನೀನ್ ಆಡಯ್ಯ ನಿಂಗ್ ಚಾನ್ಸ್ ಇದೆ ಅನ್ನೋ ತರ ತೋರಿಸ್ದಂಗೆ ಅದು ಅಲ್ವಾ. ಸೊ ಈ ತರ ಗೇಮ್ಸ್ ಅಥವಾ ಈ ತರ ಕಪ್ ಗೇಮ್ಸ್ ಇದೆ ಅಥವಾ ನಾವು ಫಾರಿನ್ ಕಂಟ್ರೀಸ್ ಅಲ್ಲಿ ನೋಡಿದ್ರು, ಸ್ಪೇನ್ ಅಲ್ಲಿ ನೋಡಿದ್ರು, ಏನೋ ನೋಡಿದ್ರು, ಬಾರ್ಸಾ ಆದ್ರೂ ಅದೇ ಮಾಡ್ತಾರಲ್ಲ. ಕಪ್ ಗೇಮ್ಸ್ ಅಲ್ಲಿ ಯಾವಾಗ್ಲೂ ಎಷ್ಟ್ ಜನ ಆಗುತ್ತೆ ಅಷ್ಟ್ ಜನ ಅಕಾಡೆಮಿಕ್ ಕಿಡ್ಸ್ ನ ಆಡ್ತಾರೆ ಅಥವಾ ರಿಸರ್ವ್ ಟೀಮ್ಸ್ ನ ಆಡಿಸ್ತಾರೆ. ಸೊ ನಮ್ದು ಅದೇ ಸಿಚುವೇಶನ್ ಆಗಿರೋದು. ಈಗ ವಿನೀತ್ ಅಂತ ಇದ್ದಾನೆ ಸೆಂಟರ್ ಬ್ಯಾಕ್, ಅವನಿಗೂ ಟ್ರೈ ಮಾಡ್ಬೋದು. ಮತ್ತೆ ಕ್ಲಿಯರೆನ್ಸ್ ಸೆಂಟರ್ ಬ್ಯಾಕ್, ಮತ್ತೆ ಶಿವಾಲ್ಡೋ ವಿಂಗ್ಸ್ ಅಲ್ಲಿ ಸಖತ್ತಾಗಿ ಆಡ್ತಿದ್ದಾರೆ. ಶಿವಾಲ್ಡೋನ ಫುಲ್ ಬ್ಯಾಕ್ ಆಡಿಸ್ತಿರೋ ಅಥವಾ ವಿಂಗ್ಸ್ ಅಲ್ಲಿ ಆಡಿಸ್ತಿರೋ ಅದನ್ನು ಟ್ರೈ ಮಾಡ್ಬೋದು. ISL ಅಂದ ತಕ್ಷಣ ಸ್ಟೆಪ್ ಅಪ್ ಆಗಕ್ಕೆ ಕಷ್ಟ ಆಗುತ್ತೆ ಅಂತ ನಾವು ಪ್ರತಿ ಸಾರಿ ಅನ್ಕೊಂತಿದೀವಿ. ಪ್ರತಿ ಸರಿ ಅವ್ರ ಫಿಸಿಕಾಲಿಟಿ ಮೇಂಟೈನ್ ಮಾಡ್ತಾರ ಅದು ಇದು ಎಲ್ಲ ಹೇಳ್ತಿದ್ವಿ. ಬಟ್ FC ಇದ್ರಲ್ಲಿ ನೋಡಿ, FC ಗೋವಾದಲ್ಲಿ ನೋಡಿ ಅಥವಾ ಒಡಿಶಾದಲ್ಲಿ ನೋಡಿ, ಐಸಾಕ್ ಎಷ್ಟಿದ್ದಾನೆ ಅವನು. ಐಸಾಕ್ ಏನ್ ಅವನಿಗೆ ತುಂಬಾ ಫಿಸಿಕಾಲಿಟಿ ಇದೆಯಾ, ಎಷ್ಟು ಚೆನ್ನಾಗಿ ಆಡ್ತಿದ್ದಾನೆ. ಅದೇ ನಮಿಲ್ ಆಡ್ತಿಲ್ವಾ, ನಮಿಲ್ ಆಡ್ತಿದ್ದಾನೆ FC ಗೋವಾ ಅಲ್ಲಿ. ಸೊ ನಮ್ಮ ಹುಡುಗರು ಚಾನ್ಸ್ ಕೊಡ್ಬೇಕು. ಫನಾಯ್ ಕೊಟ್ಟಾಗ ನೋಡಿ ಎಷ್ಟು ಚೆನ್ನಾಗಿ ಆಡ್ತಿದ್ದಾನೆ ಫನಾಯ್ ನನ್ ಪ್ರಕಾರ ಪ್ರಾಪರ್ ನಂಬರ್ 8 DM ಆಡಕ್ ಪ್ರಾಪರ್ ಅವನ್ಗೆ ಏನದು ಸುರೇಶಗೆ ಅವ್ನಿಗೆ ಕಂಪೇರ್ ಮಾಡಿದ್ರೆ ಸುರೇಶಗೆ ಕ್ವಾಲಿಟಿ ಪಾಸ್ ಇಲ್ಲ, ಫಾರ್ವರ್ಡ್ ಪಾಸ್. ಫನಾಯ್ಗ್ ಇದೆ ಅದು. ಸೊ ಫನಾಯ್ ಟ್ರೈ ಮಾಡ್ಬೋದು. ಹರ್ಷನ್ ನಾವು ಟ್ರೈ ಮಾಡ್ತಾನೆ ಇದೀವಿ. ಸೊ ಹರ್ಷಿಗೂ ಇನ್ನು ಟೈಮ್ ಸಿಗ್ತಾ ಹೋಗುತ್ತೆ. ಸೊ ಈ ತರ ನೋಡಿದ್ರೆ ಒಳ್ಳೆ ಪಾಸಿಟಿವ್ ನಮ್ಮ ಹುಡುಗರಿಗೆ. ಈ ಸಾರಿ ಆಡಿರೋಂತ, ಈ ಸಾರಿ BDFL ಆಡಿರೋಂತ ಹುಡುಗರ್ನೆಲ್ಲ ಕಂಪೇರ್ ಮಾಡಿದ್ರೆ ಮೊಲ್ಲಾಗ್ ಸಿಕ್ತು, ಸತಿಂದರೇ ಕೊಡ್ಬೇಕು ಚಾನ್ಸು, ಮತ್ತೆ ವಿನೀತ್ ಕೊಡ್ಬೇಕು, ಕ್ಲಿಯರೆನ್ಸ್ ಕೊಡ್ಬೇಕು. ಆಶಿಕ್ ಐ ಥಿಂಕ್ ಇಂಟಿಗ್ರೇಟ್ ಮಾಡಿಲ್ಲ, ಅವ್ನು ಇನ್ನೂ ಅಂಡರ್ 16 ಇದಾನೆ, ಅವ್ನು ಟೈಮ್ ಆಗುತ್ತೆ. ಅದು ಬಿಟ್ರೆ ನನಗ್ ಒಂದೇ ಮಿಸ್ಸಿಂಗ್ ಇರೋದು ನಮ್ ರೈಟ್ ಬ್ಯಾಕ್ ರಿಕಿ ಅಲ್ಲ. ರಿಕಿನ್ ಸ್ವಲ್ಪ ಟ್ರೈ ಲೆಫ್ಟ್ ಬ್ಯಾಕ್, ರೈಟ್ ಬ್ಯಾಕ್ ಅಲ್ವಾ, ರೈಟ್ ಬ್ಯಾಕ್ ರಿಕಿ, ರೈಟ್ ಬ್ಯಾಕ್ ಲೆಫ್ಟ್ ಬ್ಯಾಕ್. ಓಕೆ, ರೈಟ್ ಬ್ಯಾಕ್ ಲೆಫ್ಟ್ ಆಯ್ತು. ಇಲ್ಲ ಲೆಫ್ಟ್ ಬ್ಯಾಕ್ ರಿಕಿ ಲೆಫ್ಟ್ ಬ್ಯಾಕ್, ಆಶಿಕ್ ರೈಟ್ ಬ್ಯಾಕ್. ಸಾರಿ ನಂದೇ ತಪ್ಪು. ಅದೇ ರಿಕಿ ಒಂದ್ ಸ್ವಲ್ಪ ಟ್ರೈ ಮಾಡ್ಬೋದು ಅನ್ಸುತ್ತೆ. ಅಂದ್ರೆ ಈಗ ರೋಷನ್ 2 ವಿಂಗ್ ಅಲ್ಲಿ ಆಡಿಸ್ತೀವಲ್ಲ, ಸೊ ರೋಷನ್ ತರನೇ ಪ್ಲೇಯರ್ ಅಲ್ವಾ ರಿಕ್ಕಿ ಕೂಡ, ಒಳ್ಳೆ ಎಕ್ಸ್ಪ್ಲೋಸಿವ್ ಇದ್ದಾನೆ. ಸೊ ಅವಂಗೂ ಒಂದ್ ಸ್ವಲ್ಪ ಟ್ರೈ ಮಾಡ್ಬೋದು. ಸೊ ಈ ತರ ಕಪ್ ಗೇಮ್ಗಳು ಇದೇ ಅಡ್ವಾಂಟೇಜ್ ನನಗೆ ಅನ್ಸೋದು. ಮತ್ತೆ ಈ ಡೆಡ್ ರಬ್ಬರ್ ಗೇಮು ಅಗೇನೆಸ್ಟ್ ಇಂಟರ್ಕಾಶಿ ಹೂ ಆರ್ ರಿಯಲಿ ಡೂಯಿಂಗ್ ಗುಡ್, ಒಳ್ಳೆ ಕ್ವಾಲಿಟಿ ಟೀಮ್ ಕೂಡ ಅವ್ರು ಫುಲ್ ಆನ್ ಬರ್ತಾರೆ. ಸೊ ಒಳ್ಳೆ ಅಪರ್ಚುನಿಟಿ ನನ್ನ ಪ್ರಕಾರ. ತುಂಬಾ ಚೆನ್ನಾಗಿರುತ್ತೆ, ನೋಡ್ಬೇಕು ಏನ್ ಆಡಿಸ್ತಾರೆ, ಏನ್ ಮಾಡ್ತಾರೆ ಅಂತ. ನಾನು ಐ ವಿಲ್ ಗೋ ಟು ಎನ್ ಎಕ್ಸ್ಟೆಂಟ್ ಅಂಡ್ ಸೇ ಲೆಟ್ ದಿವ್ಯಾನು ಹ್ಯಾಂಡಲ್ ದಿಸ್ ಫೈನಲ್ ಗೇಮ್. ಪ್ರವೀಣ್ ಬ್ರೋ, ನಾನು ನಿಮಗ್ ಕೇಳ್ತೇನೆ, 11 ಇಂಡಿಯನ್ ಪ್ಲೇಯರ್ಸ್ ಆಡ್ಬಿಡೋಣ ಈ ಗೇಮ್, ಯಾವ ಫಾರಿನರ್ ಬೇಡ ಅಂತ? ಬೆಸ್ಟ್ ಯಾರು ಫಾರಿನರ್ ಬೇಡ, ಬೆಸ್ಟ್. ಐ ಥಿಂಕ್ ಒಳ್ಳೆ ಥಾಟ್ ಅಲ್ಲ. ಐ ಥಿಂಕ್ ಬಿಕಾಸ್ ನಾವು ನೋಡಿದ್ರೆ ನಮ್ಗೆ ದ ಪ್ರಾಬ್ಲಮ್ ವಿ ಹ್ಯಾವ್ ಇಸ್ ವಿತ್ ಇಂಡಿಯನ್ ಪ್ಲೇಯರ್ಸ್, ಯಾರು ಸ್ಟೆಪ್ ಅಪ್ ಆಗ್ತಿಲ್ಲ. ಮತ್ತೆ ನಮ್ ಕಾಂಪಿಟಿಷನ್ ಬೇಕು. ಈ ಸುರೇಶ ಮತ್ತೆ ಈವನ್ ಗುರ್ಪ್ರೀತ್ಗೂ ಕಾಂಪಿಟಿಷನ್ ಇಲ್ಲ. ಕಾಂಪಿಟಿಷನ್ ಇಲ್ಲದೆ ಈವನ್ ರೋಷನ್ಗೆ ಅಲ್ಲಿ ಕಾಂಪಿಟಿಷನ್ ಇಲ್ದಿದ್ರೆ, ಇಫ್ ಯು ಆರ್ ಪುಟಿಂಗ್ ಸಮ್ವನ್ ಇನ್ ಫಾರ್ ಎವ್ರಿ ಗೇಮ್, ಅವರಿಗೆ ಆ ಮೋಟಿವೇಶನ್ ಇರಲ್ಲ. ಓಕೆ, ನಾನೇ ಟಾಪ್ ಅಲ್ಲಿ ಇದ್ದೇನೆ, ನನ್ನ ಬೀಟ್ ಮಾಡಕ್ ಯಾರು ಇಲ್ಲ ಅನ್ಸುತ್ತೆ. ಆ ಕಾಂಪಿಟೇಷನ್ ಅಥವಾ ಬೆಂಚ್ ಸ್ಕ್ವಾಡ್ ನಮ್ಮ ಹತ್ರ ಏನಿದೆ ಅದು ಇಲ್ಲ. ಲಾಸ್ಟ್ ಸೀಸನ್ ಇಂದ ಮಿಸ್ ಆಗ್ತದೆ. ಅದಕ್ಕಿಂತ ಮುಂಚೆ ನೋಡ್ತಿದ್ರೆ ಎವ್ರಿ ಪೊಸಿಷನ್ಗೆ ವಿ ಹ್ಯಾಡ್ ಅ ರಿಪ್ಲೇಸ್ಮೆಂಟ್. ಸೊ ಅವ್ನು ಆಡಿದ್ರೆ ಇವನ ತೆಗ್ದು ಆಡ್ಸಿ ಆ ಮ್ಯಾಚ್ ಅನ್ನು ಗೆಲ್ಬೋದಿತ್ತು. ಹಂಗಾಗಿ ಆ ಬೆಂಚ್ ಇಂದ ಬಂದು ಇಂಪ್ಯಾಕ್ಟ್ ಪ್ಲೇಯರ್ ಇಲ್ಲ. ಸೊ ಅದಕ್ಕೆ ದಿಸ್ ಇಸ್ ದ ಬೆಸ್ಟ್ ಚಾನ್ಸ್ ಟು ಟೆಸ್ಟ್ ಅಲ್ಲ. ನಮ್ ಹುಡುಗರು ಒಳ್ಳೆ BDFA ಮ್ಯಾಚಸ್ ಆಡಿದ್ದಾರೆ. ಅವರು ಇನ್ನೂ ರಿಲಯನ್ಸ್ ಫೌಂಡೇಶನ್ ಲೀಗ್ ಆಡ್ತಾರೆ ಅಲ್ಲಿ. ಸೊ ಬೆಸ್ಟ್ ಚಾನ್ಸ್ ಅವರೇ ಆಡ್ಲಿ ಎಲ್ಲ 11 ಜನ ವಿತ್ ನಮ್ಮ ಸಮ್ ಆಫ್ ದ ಮೇನ್ ಪ್ಲೇಯರ್ಸ್ ಅಲ್ಲ. ರೋಷನ್ ಆಡ್ಬಹುದು ಅಥವಾ ಶಂಕರ್ ಆಡ್ಬಹುದು, ಪರಾಗ್ ಮಾಡಿಸ್ಬೋದು, ಟ್ರೈ ಮಾಡಿಸ್ಬೋದು. ಪರಾಗ್ ಅಥವಾ ಐ ಥಿಂಕ್ ಪರಾಗ್ ಹ್ಯಾಸ್ ಟು ಇಂಪ್ರೂವ್ ಅಲ್ಲ. ಸೊ ಇವರೆಲ್ಲ ಇಂಪ್ರೂವ್ ಆಗ್ಬೇಕಂತ ಹೇಳಿದ್ರೆ ಐ ಥಿಂಕ್ ವಿ ನೀಡ್ ಟು ಗೆಟ್ ದಟ್ ಕಾಂಪಿಟೇಟಿವ್ ಸ್ಕ್ವಾಡ್. ಸೊ ಇಂಡಿಯನ್ ಎಲ್ಲ ನಾಡಿ ನೋಡೋಣ ಹೆಂಗಾಗುತ್ತೆ ಅಂತ. ಶುಡ್ ಬಿ ಗುಡ್ ಆಪ್ಷನ್. ನಾನೇನ್ ಹೇಳೋದಂದ್ರೆ, ಫಸ್ಟ್ ಹಾಫ್ ಅಲ್ಲಿ ರೋಷನ್ ಮತ್ತೆ ಸಮ್ ಆಫ್ ದ ಇಂಡಿಯನ್ ಪ್ಲೇಯರ್ಸ್ ಎಕ್ಸ್ಪೀರಿಯನ್ಸ್ ಇರೋರು, ರೋಹಿತ್ ಆಗ್ಲಿ, ಫಾರ್ವರ್ಡ್ ಅಲ್ಲಿ ಶಿವ ಮತ್ತೆ ದಾನು ಸ್ಟಾರ್ಟ್ ಮಾಡ್ಲಿ. ಸೆಕೆಂಡ್ ಹಾಫ್ ಅಲ್ಲಿ ಎಲ್ಲಾರು BDFA ಪ್ಲೇಯರ್ಸ್ ನ ಆಡಿಸ್ಲಿ ಅಂತ ನನ್ಗೆ ಆಸೆ ಇದೆ. ಅದೊಂದು ಯಾಕೆ ಅಂದ್ರೆ ಅವ್ರ ಕ್ವಾಲಿಟಿ ಗೊತ್ತಾಗುತ್ತೆ ನಮ್ಗೆ. ಅವರು ಇನ್ನ ಎಷ್ಟು ಟೈಮ್ ಬೇಕು ಅವ್ರು ಮೈನ್ ಟೀಮ್ಗೆ ಬರಕ್ಕೆ,
ಅವ್ರು ಎಲ್ಲೆಲ್ಲಿ ಇಂಪ್ರೂವ್ ಮಾಡ್ಕೊಳ್ಬೇಕು ಅನ್ನೋದು ನನ್ಗೆ ಒಂದು ಐಡಿಯಾ ಸಿಗುತ್ತೆ ಕೋಚ್ಗೂ ಕೂಡ. ಆಮೇಲೆ ಬಿಬಿಯಾನೋಗೂ ಕೂಡ ಒಂದು ಐಡಿಯಾ ಬರುತ್ತೆ, ಇನ್ನ ಏನ್ ಎಫರ್ಟ್ಸ್ ತರಿಸ್ಬೇಕು ಇವ್ರ ಕಡೆಯಿಂದ ಅಂತ ಒಂದು ಐಡಿಯಾ ಬರೋದ್ರಿಂದ ನಾನು ಇದನ್ನ ಅಂತಿದ್ದೀನಿ. ನೋಡೋಣ. ನಮ್ಮ ಐ ಲೀಗ್ 2 ಮ್ಯಾಚಸ್ ನಡೀತಿದೆ. ಇವತ್ತು ಅಂತ ಹೇಳಿದ್ರೆ 20ಗೆ ದ್ರಾವಿಡ್ ಪಡುಕೋಣೆ ದ್ರಾವಿಡ್ ಸೆಂಟರ್ ಆಫ್ ಎಕ್ಸಲೆನ್ಸ್ ಸ್ಟೇಡಿಯಂ ಅಲ್ಲಿ ಪಿಚ್ ಅಲ್ಲಿ FCBU ಮತ್ತೆ ಇನ್ನೊಂದು ಯಾವ್ದು ಕೆಂಕ್ರೆ FC ಮ್ಯಾಚಸ್ ನಡೀತಿದೆ. ಅದಾದ್ಮೇಲೆ 22ಗೆ BFSL ಅಲ್ಲಿ ನಡೀತಿದೆ. ನಮ್ಮ ಸ್ಪೋರ್ಟಿಂಗ್ ಕ್ಲಬ್ ಬ್ಯಾಂಗ್ಳೂರ್ ಅವ್ರು BFSL ಆಡ್ತಿದ್ದಾರೆ, ಹಾಗೂ ನಮ್ಮ FCBU SPD ಅಲ್ಲಿ ಆಡ್ತಿದ್ದಾರೆ. ಸೊ ಅದು ಒಂದು ಸ್ಮಾಲ್ ಅಪ್ಡೇಟ್. ಸೊ ಇಫ್ ಯು ಆರ್ ಫ್ರೀ, ಜಸ್ಟ್ BFS ಅಥವಾ ದ್ರಾವಿಡ್ ಪಡುಕೋಣೆ ಸೆಂಟರ್ಗೆ ಹೋಗಿ ಮ್ಯಾಚಸ್ ನೋಡಿ. ಮತ್ತೆ ಹಾಗೆ ನಮ್ಮ ಕಿಕ್ ಸ್ಟಾರ್ಟು ವುಮೆನ್ಸ್ ಟೀಮು IWL ಆಡ್ತಿದ್ದಾರೆ. ಸೊ ಸೀಸನ್ ಪುನಃ ರೀಸ್ಟಾರ್ಟ್ ಆಗಿದೆ ಫಾರ್ ವುಮೆನ್ಸ್ ಟೀಮು. ಬಾಂಗ್ಲಾದೇಶ್ ಕ್ಯಾಪ್ಟನ್ ಅನ್ನ ಸೈನ್ ಮಾಡಿದ್ದಾರೆ, ಸಬೀನನ್ನ, ವಿಚ್ ಇಸ್ ಅ ವೆರಿ ಗುಡ್ ಸೈನಿಂಗ್. ಬಿಕಾಸ್ ಈಗ ಐ ಥಿಂಕ್ ಇಟ್ಸ್ ಅ 2-way ರನ್ ಅನ್ಸ್ತಿದೆ ಎಟ್ ದ ಕರೆಂಟ್ ಮೂಮೆಂಟ್. ಒಡಿಶಾ FC ಮತ್ತೆ ಕಿಕ್ ಸ್ಟಾರ್ಟ್ ಎರಡು ಫೈಟ್ ಮಾಡ್ತಿದ್ದಾರೆ. ಗೋಕುಲಂ ಲಾಸ್ಟ್ ಟೈಮ್ ಚಾಂಪಿಯನ್ಸ್, ನಾಟ್ ಪರ್ಫಾರ್ಮಿಂಗ್, ಅಷ್ಟು ಪರ್ಫಾರ್ಮ್ ಮಾಡ್ತಾ ಇಲ್ಲ ಎಕ್ಸ್ಟೆಂಟ್ಗೆ. ಬಟ್ ಅಗೈನ್ ನೋಡ್ಬೇಕು ಹೆಂಗಾಗುತ್ತೆ ಅಂತ ಸೆಕೆಂಡ್ ಹಾಫ್ ಆಫ್ ದ ಹೋಲ್ ಟೂರ್ನಮೆಂಟ್. ಬಟ್ ಯಾ, ಎಕ್ಸೈಟಿಂಗ್ ಸೀಸನ್ ಫಾರ್ ಬೋತ್ ದ ಥಿಂಗ್ಸ್ ಅಲ್ಲ, IWL ಮತ್ತೆ ನಮ್ಮ ಐ ಲೀಗ್ 2 ಸಹ. ಸೊ ಪ್ರಮೋಷನ್ಸ್ಗೆ ಆದ್ರೆ ಆಫ್ಟರ್ ಐ ಥಿಂಕ್ 7-8 years ಐ ಲೀಗ್ ಅಲ್ಲಿ ಬ್ಯಾಂಗ್ಳೂರ್ ಟೀಮ್ ಬರುತ್ತೆ, ಇಫ್ ನಮ್ಮ FCBU ಅಥವಾ ಸ್ಪೋರ್ಟಿಂಗ್ ಕ್ಲಬ್ ಬ್ಯಾಂಗ್ಳೂರ್ ಪ್ರಮೋಟ್ ಆದ್ರೆ. ಸೊ ಶುಡ್ ಬಿ ಗುಡ್ ಥಿಂಗ್ ಫಾರ್ ಬ್ಯಾಂಗ್ಳೂರ್ ಫುಟ್ಬಾಲ್, ಬಿಕಾಸ್ ನಾವು ತುಂಬಾ ದಿವಸದಿಂದ ಮಾತಾಡ್ತಿದ್ವಿ, ಬ್ಯಾಂಗ್ಳೂರ್ ಫುಟ್ಬಾಲ್ ಇಸ್ ಗ್ರೋಯಿಂಗ್. ಈವನ್ ನಿನ್ನೆ FNA ಅಲ್ಲಿ ಟ್ವಿಟರ್ ಸ್ಪೇಸ್ ಅಲ್ಲಿ ಉನೀಸ್ ಪುನಃ ಮಾತಾಡ್ತಿದ್ರು ಹೆಂಗ್ ಬ್ಯಾಂಗ್ಳೂರ್ ಫುಟ್ಬಾಲ್ ಇಸ್ ಇಂಪ್ಯಾಕ್ಟಿಂಗ್ ಅಂತ. ಸೊ ಐ ಥಿಂಕ್ ವೆರಿ ಗುಡ್ ಟೈಮ್ಸ್ ಫಾರ್ ಬ್ಯಾಂಗ್ಳೂರ್ ಫುಟ್ಬಾಲ್, ಈವನ್ ಕರ್ನಾಟಕ ಫುಟ್ಬಾಲ್ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ವಾಟ್ ಐ ಸಿ ಇಸ್ ಸ್ಪೆಸಿಫಿಕ್ ಆಗಿ ಬೆಳಗಾಮಲ್ಲಿ, ಮಂಗಳೂರಲ್ಲಿ ಫುಟ್ಬಾಲ್ ನಡೀತಾ ಇದೆ, ಮೈಸೂರಲ್ಲಿ, ಹಾಸನದಲ್ಲಿ ಯೂತ್ ಟೀಮ್ ಮ್ಯಾಚಸ್ ಬೆಳಗಾವಿಯಲ್ಲಿ ನಡೀತಿದೆ, ನಮ್ಮ ಮಂಗಳೂರಲ್ಲಿ ನಡೀತಿದೆ. ಸೊ ಹಂಗಾಗಿ ದಟ್ ಈಸ್ ಅ ಗುಡ್ ಸೈನ್. ಬಟ್ ಇನ್ನೂ ಸಪೋರ್ಟ್ ಬೇಕಾಗಿದೆ. ಒಂದು ಮೇನ್ ಸಪೋರ್ಟ್ ಅಂತ ಹೇಳಿದ್ರೆ ಗವರ್ಮೆಂಟ್ ಇಂದ ವಿ ನೀಡ್ ಸ್ಟೇಡಿಯಮ್ಸ್. ಮಂಗಳೂರಿದ್ದು ನೆಹರು ಮೈದಾನ ಅಂತೂ ಏನೂ ಆಗ್ತಾ ಇಲ್ಲ. ಸೊ ಇಟ್ ಹ್ಯಾಸ್ ಬಿನ್ ಸ್ಯಾಂಕ್ಷನ್ ಲೈಕ್ 10-20 years ಬ್ಯಾಕ್, ಬಟ್ ಇನ್ನೂ ಆಗಿಲ್ಲ, ವಿಚ್ ಇಸ್ ವೆರಿ ಸ್ಯಾಡ್ ಸ್ಟೋರಿ. ಹಂಗೆ ಬೆಳಗಾವಿಯಲ್ಲಿ ಸಹ ನಮ್ಗೊಂದು ಸ್ಟೇಡಿಯಂ ಬೇಕಿದೆ, ಮೈಸೂರಲ್ಲಿ ಒಂದು ಸ್ಟೇಡಿಯಂ ಬೇಕಿದೆ. ಅಟ್ಲೀಸ್ಟ್ ಗೆಟ್ ದ ಪಿಚಸ್ ಡನ್ ಅಲ್ಲ, ಪಿಚಸ್ ಒಂದು ರೆಡಿ ಮಾಡಿ, ಮತ್ತೆ ಯು ಕ್ಯಾನ್ ಜಸ್ಟ್ ಬಿಲ್ಡ್ ಆನ್ ದ ಸ್ಟ್ಯಾಂಡ್ಸ್ ಅಂತ. ಇಟ್ ವಿಲ್ ಗಿವ್ ಲಾಟ್ ಆಫ್ ಆಪರ್ಚುನಿಟೀಸ್. ಯಾಕಂತ ಹೇಳಿದ್ರೆ ಫುಟ್ಬಾಲ್ ಇಸ್ ಗ್ರೋಯಿಂಗ್ ಬ್ಯಾಂಗ್ಳೂರಲ್ಲಿ ತುಂಬಾ, ಅಥವಾ ಕರ್ನಾಟಕದಲ್ಲಿ ಅಂತ ಹೇಳ್ಬೋದು, ತುಂಬಾ ಗ್ರೋ ಆಗ್ತಿದೆ. ಮಂಗಳೂರಲ್ಲಿ ಲೀಗ್ ಮ್ಯಾಚಸ್ ಈಗ ಆಗ್ತಿದೆ, A ಮತ್ತೆ B ಡಿವಿಷನ್. ಇಟ್ಸ್ ಹ್ಯಾಪ್ನಿಂಗ್ ನೌ. ಸೊ ಅದು 1.5 months ಲೀಗ್ ಅಷ್ಟೇ, ಬಟ್ ಅದು ಇನ್ನೂ ಗ್ರೋ ಆಗ್ಬೇಕು. ಉಡುಪಿಯಲ್ಲೂ ಲೀಗ್ ಮ್ಯಾಚಸ್ ಮುಗೀತು ಮೊನ್ನೆ. ಸೊ ಹಂಗಾಗಿ ಇಟ್ಸ್ ವೆರಿ ಗುಡ್ ಸೈನ್. ಹೋಪ್ಫುಲಿ ವಿ ಗೆಟ್ ಮೋರ್ ಸಪೋರ್ಟ್ ಫ್ರಮ್ ದ ಗವರ್ಮೆಂಟ್ ಅಂತ ಅಷ್ಟೇ. ಹೋಪ್ಫುಲಿ ನಿಜವಾಗ್ಲು ಗವರ್ಮೆಂಟ್ ಇಂದ ಬೇಕೇ ಬೇಕು. ಈಗ ಒಡಿಶಾನ ಎಕ್ಸಾಂಪಲ್ ತಗೊಳ್ಳಿ, ಎಷ್ಟು ಹೆಲ್ಪ್ ಮಾಡ್ತಿದಾರಲ್ಲ. ಸೊ ಆತರ ಗವರ್ಮೆಂಟ್ ಆಫ್ ಕರ್ನಾಟಕ ಸ್ವಲ್ಪ ಪಿಚಿಂಗ್ ಮಾಡ್ಬೇಕು ಸ್ಪೋರ್ಟ್ಸ್ಗೆ. ಯಾಕಂದ್ರೆ ಕ್ರಿಕೆಟ್ಗೆ ನಿಜ ಹೇಳ್ತೀನಿ, ಕ್ರಿಕೆಟ್ಗೂ ಕೂಡ ಇಲ್ಲ. ನೋಡಿದ್ರೆ ನಮ್ಗೆ ಹುಬ್ಬಳ್ಳಿಯಲ್ಲಿ ಅದು ಸ್ಟೇಡಿಯಂ ಆಗ್ಬೇಕಿತ್ತು, ಅದು ಆಗಿಲ್ಲ. ಅದು ಮೈಸೂರಲ್ಲಿ ಇರೋದನ್ನ ಡೆವಲಪ್ಮೆಂಟ್ ಆಗಿಲ್ಲ. ರಾಯಚೂರಲ್ಲಿ ಡಿವಿಷನ್ ನಡೆಯುತ್ತೆ, ಅಲ್ಲಿ ಸರಿಯಾಗಿರೋ ಇದು ಇಲ್ಲ, ಪಿಚ್ ಇಲ್ಲ. ಸೊ ಕ್ರಿಕೆಟ್ ಅಲ್ಲಿ ಕೂಡ ಕರ್ನಾಟಕ ಗವರ್ಮೆಂಟ್ ಆಸ್ ಎ ಗವರ್ಮೆಂಟ್ ಅವ್ರ ಸ್ಪೋರ್ಟ್ಸ್ ಅಲ್ಲಿ ಜಾಸ್ತಿ ಇನ್ವೆಸ್ಟ್ ಮಾಡ್ತಿಲ್ಲ. ಸೊ ಆ ಒಂದು ಏನದು ಇರ್ರೆಸ್ಪಾನ್ಸಿಬಿಲಿಟಿ, ಆ ಒಂದು ಅದರಿಂದ ಹೊರ ಬರ್ಬೇಕು. ಯಾಕಂದ್ರೆ ಯೂತ್ಸ್ಗೆ, ಮೆನ್ ಅಂಡ್ ವುಮೆನ್, ಗರ್ಲ್ಸ್ ಅಂಡ್ ಬಾಯ್ಸ್ ಎಲ್ಲರಿಗೂ ಕೂಡ ಒಂದು ಒಳ್ಳೆ ಜಾಬ್ ಅಪರ್ಚುನಿಟಿ ಸ್ಪೋರ್ಟ್ಸ್ ಅನ್ನೋದು ಸಿಕ್ಕಾಪಟ್ಟೆ. ಇವಾಗ ಪ್ರೊಫೆಷನಲ್, ಖೋ ಖೋ ಪ್ರೊಫೆಷನಲ್ ಆಯ್ತು, ಕಬಡ್ಡಿ ಪ್ರೊಫೆಷನಲ್ ಆಯ್ತು,
ಫುಟ್ಬಾಲ್, ಕ್ರಿಕೆಟ್ ಇಷ್ಟೆಲ್ಲ ಪ್ರೊಫೆಷನಲ್ ಆಗಿರೋದ್ರಲ್ಲಿ ಸ್ಪೋರ್ಟ್ಸ್ ಅಲ್ಲಿ ಯು ಹ್ಯಾವ್ ಟು ನೀನ್ ಬರ್ಬೇಕು, ಹೊರಗಡೆ ಬಂದು ಸ್ವಲ್ಪ ಜಾಸ್ತಿ ಇನ್ವೆಸ್ಟ್ ಮಾಡ್ಬೇಕು ನೀನು. ಅದ್ ರಿಟರ್ನ್ ಸಿಗುತ್ತೆ, ಅದು ಅವ್ರಿಗೆ ರಿಟರ್ನ್ Exactly. ಸಿಗಲ್ಲ ಅಂತ ಎನ್ಸ್ಕೊಂಡು ಇದಾರೆ ಮೋಸ್ಟ್ಲಿ. ಬಟ್ ಆ ಟ್ಯಾಕ್ಸಸ್ ಏನ್ ಬರುತ್ತೆ ಅಲ್ಲ, ತುಂಬಾ ಇದೆ, ಅಬ್ಸಲ್ಯೂಟ್ಲಿ, ಅದ್ ಗೊತ್ತಾಗಲ್ಲ ಅಷ್ಟೇ. ಸಿ ಕರ್ನಾಟಕ ಗವರ್ಮೆಂಟ್ ಹ್ಯಾಸ್ ಟು ಅದನ್ನ ಅವರು ಆ ಶಾಕಲ್ಸ್ ಇಂದ ಹೊರ ಬರ್ಬೇಕು. ಅವ್ರು ಅದು ಇನ್ನು ಎಷ್ಟು ವರ್ಷ ಅಲ್ಲೇ ಇರ್ತಾರೆ, ಆಡೋರ್ ಆಡ್ತಾರೆ, ಆಡ್ಕೊಂಡು ಹೋಗ್ತಾರೆ ಅನ್ನೋ ತರ ಇದ್ರೆ ಹೆಂಗೆ ಅದು? ನೀನ್ ಹೆಲ್ಪ್ ಮಾಡ್ಬೇಕು. ಇದು ಇವಾಗ ಹೆಂಗೆ ಐ ಟಿ ಕಂಪ್ನೀಸ್ ಗಳೇ ಎಷ್ಟೆಲ್ಲ ಸಪೋರ್ಟ್ ಮಾಡ್ತಿದಾರಲ್ಲ ನಮ್ ಇಂಡಸ್ಟ್ರಿಗೆ ತಗೊಂಡ್ರೆ, ಐ ಟಿ ಇಂಡಸ್ಟ್ರಿಗೆ ಸಪೋರ್ಟಿವ್ ಇದಾರಲ್ಲ. ಇವಾಗ ವರ್ಲ್ಡ್ ಎಕನಾಮಿಕ್ ಫೋರಮ್ ಆಗ್ತಿದೆ, ಅಲ್ಲೆಲ್ಲ ಹೋಗಿದ್ದಾರೆ ಕರ್ನಾಟಕದಿಂದ. ಸೊ ಅದು ಎಷ್ಟು ಸಪೋರ್ಟಿವ್ ಇದಾರಲ್ಲ, ಅದೇ ತರ ಸ್ಪೋರ್ಟ್ಸ್ಗೂ ಮಾಡಿ ಅಲ್ಲ. ದಟ್ ಈಸ್ ಆಲ್ಸೋ ಅನದರ್ ವೇ ಆಫ್ ಅನದರ್ ಮೀನ್ಸ್ ಆಫ್ ವಾಟ್ ಇಸ್ ದಟ್ ಅರ್ನಿಂಗ್ ಬೆಡ್ ಅಂಡ್ ಬೆಟರ್ ಅಲ್ಲ. ಕರೆಕ್ಟ್. ಕರ್ನಾಟಕದಲ್ಲಿ ಒಂದು ಸ್ಪೋರ್ಟ್ಸ್ ಎನ್ಕ್ಲೇವ್ ಸೆಷನ್ ನಡಿಬೇಕು, ಅದರಲ್ಲಿ ಎಲ್ರು ಬಂದು ಮಾತಾಡ್ಬೇಕು ಯಾಕೆ ಸ್ಪೋರ್ಟ್ಸ್ ಅಲ್ಲಿ ಇಂಪಾರ್ಟೆಂಟ್ ಅಂತ. ಐ ಥಿಂಕ್ ಗೋವಾದಲ್ಲಿ ಒಂದು ನಡೀತು ರೀಸೆಂಟ್ ಆಗಿ, ಹಂಗೆ ಬ್ಯಾಂಗ್ಳೂರ್ಲು ನಡಿಬೇಕು. ಅದರಲ್ಲಿ ಇಂಪಾರ್ಟೆಂಟ್ ಸ್ಟೇಕ್ ಹೋಲ್ಡರ್ಸ್ ಬರಬೇಕು, RCB, BFC, ಬುಲ್ಸ್ ಆಗ್ಲಿ ಅಥವಾ ಬೇರೆ ಯಾರಾಗ್ಲಿ. ವಾಟ್ ಈಸ್ ಇಂಪಾರ್ಟೆಂಟ್ ಆಫ್ ಗವರ್ಮೆಂಟ್ ಇನ್ವೆಸ್ಟ್ಮೆಂಟ್ ಅನ್ನೋನ ಗವರ್ಮೆಂಟ್ಗೆ ಮನವರಿಕೆ ಮಾಡ್ಬೇಕಂತ ಹೇಳೋದು ಒಂದು ಇಂಪಾರ್ಟೆಂಟ್ ಆಗುತ್ತೆ. ಈವನ್ ಅಥ್ಲೆಟಿಕ್ಸ್ ಕೂಡ, ಯಾಕಂತ ಹೇಳಿದ್ರೆ ನೀವು ಇಲ್ಲಿರೋ ಏನು ಹಾಸ್ಟೆಲ್ಸ್ಗೆ ಐ ಥಿಂಕ್ ಲಾಟ್ ಆಫ್ ಬೇರೆ ಸ್ಟೇಟ್ ಇಂದ ಬಂದು ಇಲ್ಲಿ ಟ್ರೈನ್ ಮಾಡೋರು ಇದ್ದಾರೆ. ಬಟ್ ನಮ್ ಸ್ಟೇಟ್ ಅವರಿಗೆ ಯಾರು ಆಪರ್ಚುನಿಟಿ ಸಿಗ್ತಾ ಇಲ್ಲ. ಸೊ ಅದು ಮಿಸ್ ಆಗ್ತಿದೆ ಅಂತ ಒಂದು ಇದೆ ಒಪಿನಿಯನ್. ನಿಜ. ಸಿ ದಟ್ಸ್ ಆಲ್. ಹೂವರ್ ಮೈ ಬಿ ದ ಗವರ್ಮೆಂಟ್ ಅಥವಾ ಯಾರೇ ಇರ್ಲಿ, ಅಲ್ಲಿರೋ ಬ್ಯೂರೋಕ್ರಾಟ್ಸ್ ಸ್ವಲ್ಪ ಜಾಸ್ತಿ ಯೋಚನೆ ಮಾಡ್ಬೇಕಲ್ಲ. ಈ ಸ್ಪೋರ್ಟ್ಸ್ ಸೆಕ್ಷನ್ ಅಲ್ಲಿ ಯಾರು ವರ್ಕ್ ಮಾಡ್ತಿರ್ತಾರೆ, ಈಗ ಒಡಿಶಾದಲ್ಲ ಅದಾಗಿರೋದು. ಇಟ್ ಈಸ್ ನಾಟ್ ಜಸ್ಟ್ ಪಟ್ನಾಯಕ್, ನವೀನ್ ಪಟ್ನಾಯಕ್ ಅಲ್ಲ. ನವೀನ್ ಪಟ್ನಾಯಕ್ ಅಂಡರ್ ಇರೋ IAS ಆಫೀಸರ್ ಕೂಡ ಅವ್ರು ಫುಟ್ಬಾಲ್ ಅಲ್ಲಿ ತುಂಬಾ ಇಂಟ್ರೆಸ್ಟೆಡ್ ಇದ್ದಾರೆ. ನಾಟ್ ಜಸ್ಟ್ ಫುಟ್ಬಾಲ್, ಹಾಕಿ ಆಯ್ತು, ಯಾವ್ದು ಎಲ್ಲ ಅವ್ರು ಇಂಟ್ರೆಸ್ಟೆಡ್ ಇದ್ದಾರೆ. ಸ್ಪೋರ್ಟ್ಸ್ ನ ಡೆವಲಪ್ ಮಾಡ್ಬೇಕು ಅನ್ನೋ ಒಂದು ಇಂಟೆಂಟ್ ಅಲ್ಲಿ ಇದ್ದಾರೆ. ಆ ತರ ಒಬ್ಬ ಲೀಡರ್, ಆ ತರ ಒಬ್ಬ ಆಫೀಸರ್ ಕೂಡ ನಮ್ ಕರ್ನಾಟಕದಲ್ಲಿ ಬೇಕಿದೆ. ನಮ್ಮ ಹತ್ರ ದುಡ್ಡಿಲ್ಲ ಅಂತ ಹೇಳಕ್ ಏನಿಲ್ಲ. ವಿ ಹ್ಯಾವ್ ಸೋ ಮಚ್, ಇನ್ವೆಸ್ಟ್ ಮಾಡ್ತಿಲ್ಲ ಅಷ್ಟೇ. ಅದನ್ನ ಕರೆಕ್ಟ್ ಆಗಿ ಇನ್ವೆಸ್ಟ್ ಮಾಡ್ತಿಲ್ಲ, ಮಾಡ್ಬೇಕು ನಾವ್ ಅದನ್ನ. ಕರೆಕ್ಟ್. ಎಕ್ಸಾಂಪಲ್ ನೀವು ನೋಡಿದ್ರೆ ಒಡಿಶಾಕ್ಕೆ ನಮ್ಮ IAS ಇದೆಯಲ್ಲ, IAS ವಿಜಯನಗರಲ್ಲಿ ಇರೋದು, ಅಲ್ಲಿಂದ ಅವರು ಒಡಿಶಾದವರು ಸ್ವಿಮ್ಮಿಂಗ್ ಪೂಲ್ ಅನ್ನ ಅಲ್ಲಿ ಅವ್ರು ಕ್ರಿಯೇಟ್ ಮಾಡಿದ್ರು. ಒಡಿಶಾ ಸ್ಪಾನ್ಸರ್ಡ್ IAS ಸ್ವಿಮ್ಮಿಂಗ್ ಪೂಲ್. ಸೊ ಅಲ್ಲಿ ಟ್ರೈನಿಂಗ್ ಸೆಂಟರ್ ಒಂದು ಓಪನ್ ಆಗಿದೆ. ಸೊ ಬಳ್ಳಾರಿಯಲ್ಲಿ ಇದೆ, ಬಟ್ ಇನ್ನೊಂದು ಅಲ್ಲಿ ಓಪನ್ ಆಗಿದೆ. ಸೊ ಅವರು ಅದನ್ನ IAS ಅನ್ನ ಕರ್ಕೊಂಡೋಗಿ ಅಲ್ಲಿ ಮಾಡಿದ್ದಾರೆ, ಸ್ಪಾನ್ಸರ್ ಮಾಡಿ. ಸೊ ಅದೇ BFC ಕರ್ನಾಟಕ ಗವರ್ಮೆಂಟ್ IAS ಏನು ಇದ್ ಮಾಡ್ತಾ ಇಲ್ಲ. ಸೊ ಹಂಗಾಗಿ ನೋಡಿದ್ರೆ ನಿಮ್ಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ ಏನು ಎಲ್ಲಿ ಇದೆ ಅಂತ. ಸೊ ಐ ಥಿಂಕ್ ಮೋರ್ ಆಫ್ ಸ್ಪಾನ್ಸರ್ಶಿಪ್ ಬೆಂಗಳೂರಿಗೂ ಬರ್ಬೇಕು. ಬೆಂಗಳೂರಲ್ಲಿ ಒಂದು ISS ಸೆಂಟರ್ ಓಪನ್ ಆದ್ರೆ, ಸ್ಮಾಲ್ ಸೆಂಟರ್, ಎಷ್ಟು ಇಂಪ್ಯಾಕ್ಟ್ ಆಗುತ್ತೆ ಅಂತ ಹೇಳಿದ್ರೆ, ಎಷ್ಟೋ ಜನರಿಗೆ ದಿಲ್ ಬಿ ಏಬಲ್ ಟು ಟ್ರೈನ್ ಇನ್ ಬ್ಯಾಂಗ್ಳೂರ್ ಓನ್ಲಿ, ಬಿಕಾಸ್ ಲಾಟ್ ಆಫ್ ಇವೆಂಟ್ಸ್ ಇಲ್ಲೇ ಬ್ಯಾಂಗ್ಳೂರ್ಲೇ ಆಗುತ್ತೆ. ಅಥ್ಲೆಟಿಕ್ಸ್ ಇವೆಂಟ್ಸ್ ಇರ್ಬೋದು, ಸ್ವಿಮ್ಮಿಂಗ್ ಇವೆಂಟ್ಸ್ ಇರ್ಬೋದು. ಸೊ ತುಂಬಾ ಇದೆ. ಸೊ ಅದನ್ನ ಇವರು ಸ್ವಲ್ಪ ಅರ್ಥ ಮಾಡ್ಕೊಂಡು ಇನ್ವೆಸ್ಟ್ಮೆಂಟ್ ಮಾಡ್ಬೇಕಂತ ನೋಡೋಣ. ಸೊ ಅದೇ ತರ ನಾವು ಗವರ್ಮೆಂಟ್ ಗೆ ರಿಕ್ವೆಸ್ಟ್ ಮಾಡ್ಕೊಳ್ತಾ, ನಿಜ. ಸೊ ಆ ತರನೇ ನಾವು ಗವರ್ಮೆಂಟ್ ಗೆ ರಿಕ್ವೆಸ್ಟ್ ಮಾಡ್ಕೊಂತ ಈ ಎಪಿಸೋಡ್ ಮುಗಿಸ್ತಿದೀವಿ. ಮತ್ತೆ ಸಿಗೋಣ, ಮತ್ತೆ ಜಾಸ್ತಿ ಮಾತಾಡೋಣ. ಸ್ಪೋರ್ಟ್ಸ್ ಬಗ್ಗೆ ಮಾತಾಡೋಣ, ಜನರಲ್ ಆಗಿ, ಇಲ್ಲ ಫುಟ್ಬಾಲ್ ಬಗ್ಗೆ ಮಾತಾಡೋಣ ಜಾಸ್ತಿ ಆಗಿ, ಮತ್ತೆ ಇಂಡಿಯನ್ ಫುಟ್ಬಾಲ್ ಬಗ್ಗೆ ಮಾತಾಡೋಣ, BFC ಬಗ್ಗೆ ಮಾತಾಡೋಣ. 23ನೇ ತಾರೀಕು ಫೈನಲ್ ಗೇಮ್ ಇದೆ, ಇಂಡಿಯಾ ವರ್ಸಸ್ ಸಿರಿಯಾ. ದಯವಿಟ್ಟು ನೋಡಿ. ಜಿಯೋ ಸಿನಿಮಾದಲ್ಲಿ ಫ್ರೀ ಆಗಿ ಸ್ಟ್ರೀಮ್ ಆಗ್ತಿರುತ್ತೆ, ಸ್ಪೋರ್ಟ್ಸ್ 18 ಅಲ್ಲೂ ಸ್ಟ್ರೀಮ್ ಆಗುತ್ತೆ, ನೋಡಿ. ನೆಕ್ಸ್ಟ್ ಗೇಮ್ BFC ಮಂಗಳವಾರ ಇದೆ, ಅದನ್ನು ನೋಡಿ. ಮೋಸ್ಟ್ಲಿ ನಮ್ಮ ಅಂಡರ್ ವಾಟ್ ಇಸ್ ದಟ್ ರಿಸರ್ವ್ ಕಿಡ್ಸ್ ಜಾಸ್ತಿ ಜನ ಆಡ್ತಾರೆ. ಸೊ ನೀವು BDFA ಯಾರು ನೋಡ್ಲಿಕ್ಕೆ ಆಗಿಲ್ಲಲ್ಲ, ಅವ್ರಿಗೆಲ್ಲ ಒಳ್ಳೆ ಅಪರ್ಚುನಿಟಿ ನೋಡಿ. ಜಿಯೋ ಸಿನಿಮಾದಲ್ಲಿ ಅದು ಕೂಡ ಫ್ರೀ ಆಗಿ ಸ್ಟ್ರೀಮ್ ಆಗ್ತಿರುತ್ತೆ. ಮತ್ತೊಂದು ಎಪಿಸೋಡ್ ಜೊತೆ ಮತ್ತೊಂದ್ ಸಾರಿ ಸಿಗೋಣ. ಅಲ್ಲಿ ತನಕ ಫುಟ್ಬಾಲ್ ನ ನೋಡ್ತಾ ಇರಿ, ಫುಟ್ಬಾಲ್ ನ ಸಪೋರ್ಟ್ ಮಾಡ್ತಾ ಇರಿ, ನಮ್ಮನ್ನು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಂಚಿ, ಅರಸಿ. ಧನ್ಯವಾದ.